ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್. ಈ ಎಕ್ಸಾಮ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಅದೇ ರೀತಿಯಾಗಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು. ಸೊ ಅಂಥದ್ರಲ್ಲಿ ಜನರಲ್ ಇಂಗ್ಲಿಷ್ ಸಬ್ಜೆಕ್ಟ್ ಇದ್ದರೆ ಆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸೊ ನಾವು ಏನು ಮಾಡ್ತಾ ಇದ್ದೀವಿ, ಜನರಲ್ ಇಂಗ್ಲಿಷ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈಗಾಗಲೇ ನಾವು ಯಾವ್ಯಾವ ಟಾಪಿಕನ್ನು ತೆಗೆದುಕೊಳ್ತೀವಿ ಅಂತ ಇಂಟ್ರೊಡಕ್ಷನ್ ಪಾರ್ಟನ್ನು, ಪಾರ್ಟ್ಸ್ ಆಫ್ ಸ್ಪೀಚನ್ನು ಮತ್ತು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಒಂದು ಕ್ಲಾಸನ್ನು ಮುಗಿಸಿದ್ದೀವಿ. ಸೊ ಇವತ್ತಿನ ಭಾಗದಲ್ಲಿ ಆರ್ಟಿಕಲ್ ಮೇಲೆ ಕೇಳಿರುವಂತಹ ಮತ್ತು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೋಸ್ಕರ ಕೆಲವೊಂದು ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡಿ. ಸೊ ಆರ್ಟಿಕಲ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಬರುವಂತಹ ಆರ್ಟಿಕಲ್ಗಳ ಕುರಿತಾಗಿ ಮಾಹಿತಿಯನ್ನು ಕೂಡ ನಿಮಗೆ ಬಹಳ ವಿವರವಾಗಿ ಹೇಳಿದ್ದೆ. ಅದನ್ನು ಸುಮ್ಮನೆ ಒಂದ್ಸಲ ಮೆಲಕು ನೋಟನ್ನು ಹಾಕಿ ಒಂದು ಇವತ್ತಿನ ಭಾಗದ ಪ್ರಶ್ನೆಗಳನ್ನು ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನೇನು ಹೇಳಿದೆ, ಆರ್ಟಿಕಲ್ ಕುರಿತಾಗಿ. ಆರ್ಟಿಕಲನ್ನು ಇಂಗ್ಲೀಷ್ನಲ್ಲಿ ಆರ್ಟಿಕಲ್ ಅಂತ, ಕನ್ನಡದಲ್ಲಿ ಲೇಖನ ಅಂತ ಕರಿತೀವಿ. ಆದರೆ ಇಂಗ್ಲೀಷ್ನಲ್ಲಿ ಇರೋದು ಸೂಟೇಬಲ್ ವರ್ಡ್. ಸೊ ಇದನ್ನು ಎಷ್ಟು ವಿಭಾಗದಲ್ಲಿ ಡಿವೈಡ್ ಮಾಡ್ತೀವಿ ಅಂದರೆ, ಇದನ್ನು 2 ವಿಧವಾಗಿ ಡಿವೈಡ್ ಮಾಡ್ತೀವಿ. ಡೆಫಿನಿಟ್ ಆರ್ಟಿಕಲ್ ಮತ್ತು ಇನ್ನೊಂದು ಯಾವುದು ಅಂದರೆ ಇನ್ಡೆಫಿನಿಟ್ ಆರ್ಟಿಕಲ್ ಅಂತ. ಓಕೆ, ಇನ್ನೊಂದು ನಿರ್ದಿಷ್ಟ ಲೇಖನ ಮತ್ತು ಅನಿರ್ದಿಷ್ಟ ಲೇಖನ ಅಂತ ಡಿವೈಡ್ ಮಾಡ್ತೀವಿ. ಮತ್ತು ಇದರಲ್ಲಿ ನಾವು ನೋಡಬೇಕಂದ್ರೆ ಡೆಫಿನಿಟ್ ಆರ್ಟಿಕಲ್ನಲ್ಲಿ ಒಂದೇ ಬರುತ್ತೆ. ಅದು ಯಾವುದು ಅಂದರೆ ಅಂದರೆ ನಿಶ್ಚಿತವಾಗಿ ಯಾವುದೇ ವ್ಯಕ್ತಿ ಆಗಿರ್ಬೋದು, ನಿರ್ದಿಷ್ಟವಾದಂತಹ ಒಂದು ಪ್ಲೇಸ್ ಆಗಿರಬಹುದು, ಅಥವಾ ನಿರ್ದಿಷ್ಟವಾಗಿರುವಂತಹ ಒಂದು ಥಿಂಗ್ ಆಗಿರ್ಬೋದು, ವಸ್ತು ಆಗಿರ್ಬೋದು. ಅದೇ ರೀತಿಯಾಗಿ ಯುನಿಕ್ ಆಗಿರುವಂಥದ್ದು ಅಂದರೆ ಪ್ರಪಂಚದಲ್ಲಿ ಅಂಥದ್ದು ಒಂದೇ ಇರುತ್ತಲ್ಲ, ಸೊ ಅಂಥದ್ದು ಬಹಳಷ್ಟಿಲ್ಲ, ಒಂದೇ ಒಂದು ಐಟಮ್ ಇದ್ದರೆ ಸೊ ಈ ರೀತಿಯಾದಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಡೆಫಿನಿಟ್ ಆರ್ಟಿಕಲ್ ಆದಂತಹ ಅನ್ನು ಯೂಸ್ ಮಾಡ್ತೀವಿ. ಇದಷ್ಟೇ ಅಲ್ಲ, ಏನು ಈಗ ಕಂಟ್ರೀಸ್ಗಳ ಹೆಸರನ್ನು ಹೇಳುವಾಗ, ಪ್ರಮುಖವಾದಂತಹ ಮಹಾಕಾವ್ಯಗಳನ್ನು ಉಲ್ಲೇಖಿಸುವಾಗ, ರಿವರ್ಗಳನ್ನು ಹೇಳುವಾಗ ಅಂದರೆ ದ ಗಂಗಾ ರಿವರ್, ಪವಿತ್ರವಾಗಿರುವಂತಹ ರಿವರ್ ದ ಗಂಗಾ ರಿವರ್, ಈ ರೀತಿಯಾಗಿ ಉಲ್ಲೇಖ ಮಾಡುವಾಗ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ಗಳನ್ನು ದ ಟಾಲೆಸ್ಟ್, ದ ಸ್ಮಾಲೆಸ್ಟ್ ಅಂದರೆ ಅತಿ ಉದ್ದವಾದ, ಅತಿ ಅಂದವಾದ, ಅತಿ ಚಿಕ್ಕದಾದ, ಇಂಥವೆಲ್ಲ ಹೇಳುವಾಗ ನಾವು ಅನ್ನುವಂತಹ ನಿರ್ದಿಷ್ಟ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬರೋದು ಇನ್ಡೆಫಿನಿಟ್ ಆರ್ಟಿಕಲ್. ಇದನ್ನು ಮತ್ತೆ ನಾವು 2 ರೀತಿಯಲ್ಲಿ ಡಿವೈಡ್ ಮಾಡ್ತೀವಿ. ಸೊ ಎ ಮತ್ತು ಆನ್ ಅನ್ನೋದು 2 ಅನಿರ್ದಿಷ್ಟ ಆರ್ಟಿಕಲ್ ಅಥವಾ ಇನ್ಡೆಫಿನಿಟ್ ಆರ್ಟಿಕಲ್ ಆಗಿದೆ. ಎ ಅನ್ನೋದನ್ನು ನಾವು ಯಾವುದರ ಮುಂದೆ ಬಳಸ್ತೀವಿ, 21 ವ್ಯಂಜನಗಳ ಮುಂದೆ, ವ್ಯಂಜನಗಳು ಅಥವಾ ವ್ಯಂಜನಗಳ ಶಬ್ದ ಬರುವಂತಹ ಒಂದು ಪದಗಳ ಮೊದಲು ಇವುಗಳನ್ನು ಯಾವುದನ್ನು ಎ ಆರ್ಟಿಕಲನ್ನು ಬಳಕೆ ಮಾಡ್ತೀವಿ. ಆನ್ ಅನ್ನೋದನ್ನು 5 ಸ್ವರಗಳು ಅಥವಾ ಸ್ವರಗಳ ಶಬ್ದ ಬರುವಂತಹ ಪದಗಳ ಮೊದಲು ಆನ್ ಅನ್ನು ಬಳಕೆ ಮಾಡ್ತೀವಿ. ಸೊ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ 26 ಆಲ್ಫಾಬೆಟ್ಸ್ ಅಂದರೆ ಇಂಗ್ಲೀಷ್ನಲ್ಲಿ ಅಕ್ಷರಗಳು ಇದೆ. ಅದರಲ್ಲಿ 21 ವ್ಯಂಜನ, 5 ಸ್ವರಗಳು. ವ್ಯಂಜನಗಳ ಮುಂದೆ ಎ ಆರ್ಟಿಕಲನ್ನು ಮತ್ತು ಸ್ವರಗಳ ಮುಂದೆ ಆನ್ ಆರ್ಟಿಕಲನ್ನು ನಾವೇನು ಮಾಡ್ತೀವಿ, ಬಳಕೆ ಮಾಡ್ತೀವಿ. ಸೊ ಈಗ ಎ ಮತ್ತು ಆನ್ನಲ್ಲಿ ಸಾಮಾನ್ಯವಾಗಿ ಇರುವಂತಹ ಅಂಶಗಳು ಅಂದರೆ, ಇದನ್ನು ನಾನ್ ಸ್ಪೆಸಿಫಿಕ್ ಅಂದರೆ ಅನಿರ್ದಿಷ್ಟವಾಗಿರುವಂತಹ ಅಥವಾ ನಿರ್ದಿಷ್ಟವಲ್ಲದ ವಸ್ತುಗಳನ್ನು, ವ್ಯಕ್ತಿಗಳನ್ನು ಹೇಳುವಾಗ, ಜೆನೆರಿಕ್ ಸಾಮಾನ್ಯವಾಗಿ ಇರುವಂತಹ ವಸ್ತುಗಳನ್ನು ಹೇಳುವಾಗ, ಮತ್ತು ಅಂತಹ ವಸ್ತು ಹಲವಾರು ಇರುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಉಲ್ಲೇಖ ಮಾಡುವಾಗ ಅದು ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು. ಅಂತಹ ಸಂದರ್ಭದಲ್ಲಿ ಅನಿರ್ದಿಷ್ಟವಾಗಿರುವಂತಹ ವಸ್ತು, ವ್ಯಕ್ತಿ, ಥಿಂಗನ್ನು ನಾವು ಉಲ್ಲೇಖ ಮಾಡಲಿಕ್ಕೆ ಇನ್ಡೆಫಿನಿಟ್ ಆರ್ಟಿಕಲ್ ಆದಂತಹ ಎ ಮತ್ತು ಆನನ್ನು ಬಳಕೆ ಮಾಡ್ತೀವಿ. ಸೊ ಫಸ್ಟ್ ಕ್ಲಾಸನ್ನು ನೋಡ್ಕೊಂಡು ಬಂದು ಆಮೇಲೆ ಈ ಸೆಕೆಂಡ್ ಕ್ಲಾಸನ್ನು ನೋಡಿ. ಯಾಕಂದರೆ 2 ಡೆಫಿನಿಟ್ ಮತ್ತು ಇನ್ಡೆಫಿನಿಟ್ ಆರ್ಟಿಕಲನ್ನು ತುಂಬಾ ಡೀಟೇಲ್ ಆಗಿ ನಾನು ನಿಮಗೆ ಮಾಹಿತಿ ನೀಡಿದ್ದೀನಿ.
ಇವಾಗ ಕೆಲವೊಂದು ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋ ಮೂಲಕ ಯಾವ ರೀತಿಯಾಗಿ ನಾವು ಆರ್ಟಿಕಲ್, ಅದು ಡೆಫಿನೆಟ್ ಆಗಿರ್ಬೋದು ಅಥವಾ ಇನ್ಡೆಫಿನೆಟ್ ಆರ್ಟಿಕಲ್ ಆಗಿರ್ಬೋದು, ಅವುಗಳನ್ನು ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಓಕೆ, ಮೊದಲನೇ ಪ್ರಶ್ನೆ ನೋಡೋಣ. ಮೈ ಫಾದರ್ ಡ್ಯಾಶ್ ಶಾಪ್ಕೀಪರ್ ಅಂದರೆ ಯೂಸ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಸೊ ಸೂಕ್ತವಾಗಿರುವಂತಹ ಆರ್ಟಿಕಲನ್ನು ಈ ರೀತಿಯಾದಂತಹ ಪ್ರಶ್ನೆಗಳ ಸಂದರ್ಭದಲ್ಲಿ ಯೂಸ್ ಮಾಡಿ ಅಂತ ಪ್ರಶ್ನೆ. ಸೊ ಮೈ ಫಾದರ್ ಡ್ಯಾಶ್ ಶಾಪ್ಕೀಪರ್, ನಮ್ಮ ತಂದೆ ಶಾಪ್ಕೀಪರ್ ಇದ್ದಾರೆ ಅಂದರೆ ಕಿರಾಣಿ ಅಂಗಡಿ ಇಟ್ಕೊಂಡಿರ್ತಾರಲ್ಲ, ಸೊ ನಮ್ಮ ತಂದೆ ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ವಾಕ್ಯ. ಹಾಗಾದರೆ ಕಿರಾಣಿ ಅಂಗಡಿ ಇಟ್ಕೊಂಡವರು ಇವರು ತಂದೆ ಮಾತ್ರನಾ? ಎಷ್ಟೋ ಕಿರಾಣಿ ಅಂಗಡಿ ಇದೆ, ಹೌದಾ? ಮತ್ತು ಇಲ್ಲಿ ಅವರ ತಂದೆ ಯಾರು ಅಂತ ನಿರ್ದಿಷ್ಟವಾಗಿ ಕೂಡ ಹೇಳ್ತಾ ಇಲ್ಲ. ಸೊ ಮೈ ಫಾದರ್ ಈಸ್ ಅ ಶಾಪ್ಕೀಪರ್, ಎಷ್ಟೋ ಶಾಪ್ಕೀಪರ್ ಇದ್ದಾರೆ, ಅವರಲ್ಲಿ ಇವರ ತಂದೆ ಕೂಡ ಒಬ್ಬರು. ಮತ್ತು ಇಲ್ಲಿ ವ್ಯಂಜನ ಬಂದಿರೋದ್ರಿಂದ ಯಾವ ಆರ್ಟಿಕಲ್ ಯೂಸ್ ಮಾಡಿದ್ವಿ? ಎ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ಓಕೆ, ಕ್ಲಿಯರ್? ನೆಕ್ಸ್ಟ್ ನೋಡೋಣ. ಡ್ಯಾಶ್ ಬಾಯ್ ಈಸ್ ಸ್ಟ್ಯಾಂಡಿಂಗ್ ನಿಯರ್ ಡ್ಯಾಶ್ ಡೋರ್. ಓಕೆ, ಸೊ ಇಲ್ಲಿ ಬಾಯ್ ಈಸ್ ಸ್ಟ್ಯಾಂಡಿಂಗ್ ನಿಯರ್ ಡ್ಯಾಶ್ ಡೋರ್ ಅಂದರೆ ಹುಡುಗ ಬಾಗಲ್ ಹತ್ರ ನಿಂತ್ಕೊಂಡಿದ್ದಾನೆ ಅನ್ನೋದು ಈ ವಾಕ್ಯದ ಅರ್ಥ, ಹೌದಾ? ಹಾಗಾದರೆ ಯಾವ ಹುಡುಗ ಅಂತ ಗೊತ್ತಿಲ್ಲ, ಸ್ಪೆಸಿಫಿಕ್ ಆಗಿ ಇಲ್ಲಿ ಯಾವ ಹುಡುಗ ಅಂತ ಗೊತ್ತಿಲ್ಲ, ಹೌದಾ? ಯಾವುದೋ ಒಬ್ಬ ಹುಡುಗ ಎಲ್ಲಿ ನಿಂತ್ಕೊಂಡಿದ್ದಾನೆ, ನಿಂತ್ಕೊಂಡಿರುವ ಸ್ಥಳ ಅಥವಾ ವಸ್ತು ಸ್ಪೆಸಿಫಿಕ್ ಆಗಿದೆ, ಅದಕ್ಕೆ ಇಲ್ಲೇನು ಮಾಡಬೇಕು? ದ ಯೂಸ್ ಮಾಡಬೇಕು, ಹೌದಾ? ಒಂದು ವೇಳೆ ಇಲ್ಲಿ ಹೆಸರಿದ್ರೆ ಸ್ಪೆಸಿಫಿಕ್ ಆಗಿ ಏನಾಗ್ತಾ ಇತ್ತು? ಹೆಸರಿದ್ರೆ ನಾವೇನಾದರೂ ಆರ್ಟಿಕಲ್ ಚೇಂಜ್ ಮಾಡಬಹುದಾಗಿತ್ತು. ಆದರೆ ಇಲ್ಲಿ ಯಾವ ಹುಡುಗ ಅನ್ನೋದು ಅನಿರ್ದಿಷ್ಟವಾಗಿದೆ, ಯಾರು ಅಂತಲೇ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಬ್ಬ ಹುಡುಗ ಆ ಡೋರ್ ಹತ್ರ ನಿಂತ್ಕೊಂಡಿದ್ದಾನೆ, ಡೋರ್ ಮಾತ್ರ ಸ್ಪೆಸಿಫಿಕ್ ಆಗಿದೆ, ಅದಕ್ಕೆ ಅ ಬಾಯ್ ಈಸ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್. ಒಂದು ಮನೆಯಲ್ಲಿ ಎಷ್ಟೋ ಪ್ಲೇಸ್ ಇರುತ್ತೆ, ಆದರೆ ಆತ ನಿರ್ದಿಷ್ಟವಾಗಿ ಎಲ್ಲಿ ನಿಂತ್ಕೊಂಡಿದ್ದಾನೆ? ಡೋರ್ನ ಹತ್ರ ನಿಂತ್ಕೊಂಡಿದ್ದಾನೆ, ಅದಕ್ಕೆ ಅ ಬಾಯ್ ಈಸ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಗತ್ತೆ, ಹೌದಾ? ಇಲ್ಲಿ ಯಾಕೆ ಬಂತು? ಯಾಕಂದರೆ ನಿರ್ದಿಷ್ಟವಾಗಿ ಯಾವ ಹುಡುಗ ನಿಂತ್ಕೊಂಡಿದ್ದಾನೆ ಅಂತ ಗೊತ್ತಿಲ್ಲ, ಅವನ ಹೆಸರು ಗೊತ್ತಿಲ್ಲ, ಅವ್ನು ಯಾರು ಅಂತಲೂ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಎ ಅನ್ನುವಂತಹ ಇಂಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ಮೂರನೇ ನೋಡೋಣ. ಹಿ ಈಸ್ ಡ್ಯಾಶ್ ಆ್ಯಕ್ಟರ್ ಇನ್ ಬಾಲಿವುಡ್. ಹಿ ಈಸ್ ಡ್ಯಾಶ್ ಆ್ಯಕ್ಟರ್ ಇನ್ ಬಾಲಿವುಡ್. ಸೊ ಇಲ್ಲಿ ಏನು ಬಂದಿದೆ? ಆ್ಯಕ್ಟರ್. ಆ್ಯಕ್ಟರ್ ಅಂದರೆ ನಟ. ಆತ ಬಾಲಿವುಡ್ನ ನಟ, ಬಾಲಿವುಡ್ನಲ್ಲಿ ನಟನೆಯನ್ನು ಮಾಡ್ತಾನೆ ಅಥವಾ ನಟ ಆಗಿದ್ದಾನೆ. ಸೊ ಆ್ಯಕ್ಟರ್ನಲ್ಲಿ ಇದೇನಾಗಿದೆ? ಎ ಅನ್ನೋದು ಓವಲ್ಸ್ ಆಗಿದೆ ಅಥವಾ ಸ್ವರ ಆಗಿದೆ. ಸೊ ಸ್ವರದ ಮುಂಚೆ ಯಾವುದನ್ನು ಬಳಕೆ ಮಾಡಬೇಕು? ಇಂಡೆಫಿನಿಟ್ ಆರ್ಟಿಕಲ್ ಆದಂತಹ ಆನನ್ನು ಬಳಕೆ ಮಾಡಬೇಕು, ಹೌದಾ? ನಾನು ಹೇಳಿದ್ನಲ್ಲ, ಎ, ಇ, ಐ, ಓ, ಯು ಈ ಸ್ವರಗಳ ಮೊದಲು ಅಥವಾ ಸ್ವರಗಳ ಶಬ್ದ ಬರುವಂತಹ ಮೊದಲು ನಾವು ಆ್ಯನ್ ಅನ್ನುವಂತಹ ಆರ್ಟಿಕಲನ್ನು ಯೂಸ್ ಮಾಡಬೇಕು. ಸೊ ಆತ ಹಿ ಈಸ್ ಆ್ಯನ್ ಆ್ಯಕ್ಟರ್ ಇನ್ ಬಾಲಿವುಡ್. ಸೊ ಅದಕ್ಕೆ ನಾವು ಆ್ಯನ್ ಅನ್ನೋದನ್ನು ಯೂಸ್ ಮಾಡಿದ್ವಿ. ಸೊ ಇದೇ ರೀತಿಯಾಗಿ ಮತ್ತೆ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ವಿ ಆರ್ ಗೋಯಿಂಗ್ ಟು ಡ್ಯಾಶ್ ಬೀಚ್ ಇನ್ ಡ್ಯಾಶ್ ಅರೇಬಿಯನ್ ಸಿ ಇನ್ ಮುಂಬೈ. ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ನಾವು ಹೋಗ್ತಾ ಇದ್ದೀವಿ ಬೀಚ್ಗೆ. ಆ ಬೀಚ್ ಎಲ್ಲಿದೆ ಅಂದರೆ ಅರೇಬಿಯನ್ ಸಿ ಹತ್ರ, ಮುಂಬೈನ ಅರೇಬಿಯನ್ ಸಿ ಹತ್ರ ಇರುವಂತಹ ಬೀಚ್ಗೆ. ಹಾಗಾದರೆ ಇಲ್ಲಿ ಯಾವ ಆರ್ಟಿಕಲನ್ನು ಯೂಸ್ ಮಾಡಬೇಕು ಅಂತ ಹೇಳ್ತೇನೆ ನೋಡಿ. ವಿ ಆರ್ ಗೋಯಿಂಗ್ ಟು ಬೀಚ್. ಒಂದು ವೇಳೆ ಇಲ್ಲೇ ಸೆಂಟೆನ್ಸ್ ಮುಗಿದು ಹೋಗಿದ್ರೆ ಇಲ್ಲಿ ಏನಾಗ್ತಾ ಇತ್ತು? ಎ ಬರ್ತಾ ಇತ್ತು. ವಿ ಆರ್ ಗೋಯಿಂಗ್ ಟು ಅ ಬೀಚ್. ಒಂದು ವೇಳೆ ಸೆಂಟೆನ್ಸ್ ಇಲ್ಲೇ ಮುಗಿದ್ರೆ ಅಲ್ಲಿ ಎ ಆರ್ಟಿಕಲ್ ಬರ್ತಾ ಇತ್ತು, ಯಾಕಂದರೆ ಬೀಚ್ಗಳು ಎಷ್ಟೋ ಇದೆ, ಯಾವ ಬೀಚ್ಗೆ ಹೋಗ್ತಾ ಇದ್ದೀವಿ ಅಂತ ನಿರ್ದಿಷ್ಟವಾಗಿ ನಾವು ಹೇಳಿಲ್ಲ. ಸೊ ಅದಕ್ಕೆ ಇಷ್ಟೇ ಸೆಂಟೆನ್ಸ್ ಇದ್ದರೆ ಎ ಬರ್ತಾ ಇತ್ತು. ಆದರೆ ಇಲ್ಲಿ ಸೆಂಟೆನ್ಸ್ ಇನ್ನು ಮುಂದೆ ಇದೆ ಅಲ್ಲ, ಅದಕ್ಕೋಸ್ಕರ ಇಲ್ಲಿ ಯಾವ್ದು ಬರಬೇಕು? ದ ಬರಬೇಕು, ಹೌದಾ? ದ ಯಾಕೆ ಬಂತು? ನಾನು ಹೇಳ್ತಾ ಇರೋದು ಇದೇ ಬೀಚ್ಗೆ ಹೋಗ್ತಾ ಇದ್ದೀನಿ,
ಇದೇ ಸ್ಪೆಸಿಫಿಕ್ ಬೀಚ್ ಅಂದರೆ ಯಾವುದು? ಅದು ಯಾವುದು ಅಂದರೆ ಇಲ್ಲಿ ಕೂಡ ದ ಬರುತ್ತೆ. ಯಾಕಂದರೆ ಅರೇಬಿಯನ್ ಓಷಿಯನ್ಗಳನ್ನು, ಸೀಗಳನ್ನು, ಗಲ್ಫ್ಗಳನ್ನು, ಕಾಲುವೆಗಳನ್ನು ಉಲ್ಲೇಖ ಮಾಡುವಾಗ ದ ಅನ್ನು ಯೂಸ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ದ ಕಂಪಲ್ಸರಿ ಬಂದೇ ಬರುತ್ತೆ. ಓಕೆ, ಸೊ ಇಲ್ಲಿ ನಾನು ಯಾವ ಸ್ಪೆಸಿಫಿಕ್ ಬೀಚ್ಗೆ ಹೋಗ್ತಾ ಇದ್ದೀನಿ ಅಂದರೆ ಅರೇಬಿಯನ್ ಸಿ ಹತ್ರ, ಮುಂಬೈನ ಅರೇಬಿಯನ್ ಸಿ ಹತ್ರ ಇರುವಂತಹ ಆ ಸ್ಪೆಸಿಫಿಕ್ ಬೀಚ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿರೋದು ಒಂದೇ ಬೀಚ್, ಆ ಒಂದು ಬೀಚ್ಗೆ ನಾನು ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಎರಡೂ ಭಾಗದಲ್ಲಿ ದ ಅನ್ನುವಂತಹ ಅಂದರೆ ನಿರ್ದಿಷ್ಟವಾಗಿ ಅಲ್ಲೇ ಹೋಗ್ತಾ ಇದ್ದೀನಿ, ಅದೇ ಬೀಚ್ಗೆ ಹೋಗ್ತಾ ಇದ್ದೀನಿ ಅನ್ನುವಂತಹ ಉಲ್ಲೇಖ ಇರೋದ್ರಿಂದ ಎರಡೂ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ದ ಬರುತ್ತೆ. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ದ ಬೀಚ್ ಇನ್ ದ ಅರೇಬಿಯನ್ ಸಿ ಇನ್ ಮುಂಬೈ. ಸೊ ಬೀಚ್ ಹೋಗ್ತಾ ಇದ್ದೀವಿ, ಯಾವ ಪರ್ಟಿಕ್ಯುಲರ್ ಬೀಚ್ಗೆ ಹೋಗ್ತಾ ಇರೋದ್ರಿಂದ ದ ಒಂದು ವೇಳೆ ಇಲ್ಲೇ ಸೆಂಟೆನ್ಸ್ ಮುಗಿದ್ರೆ, ಒಂದು ವೇಳೆ ಕಂಟಿನ್ಯೂ ಆಗದೆ ಇಲ್ಲೇ ಸೆಂಟೆನ್ಸ್ ಕಂಪ್ಲೀಟ್ ಆಗಿದ್ರೆ ಆವಾಗ ಅ ಬೀಚ್ ಅಂತ ಬರ್ತಾಯಿತ್ತು. ಯಾವುದೋ ಒಂದು ಬೀಚ್ಗೆ ಹೋಗ್ತಾ ಇದ್ದೀವಿ, ಆದರೆ ಈ ವಾಕ್ಯದಲ್ಲಿ ಸ್ಪೆಸಿಫಿಕ್ ಬೀಚ್ ಇದೆ. ಓಕೆ, ನೆಕ್ಸ್ಟ್ ನೋಡೋಣ. ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಟು ಡ್ಯಾಶ್ ಬೀಚ್ ಫಾರ್ ಎಂಜಾಯ್ಮೆಂಟ್. ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಟು ಡ್ಯಾಶ್ ಬೀಚ್ ಫಾರ್ ಎಂಜಾಯ್ಮೆಂಟ್. ಇವಾಗಷ್ಟೇ ಹೇಳಿದ್ನಲ್ಲ, ಇಲ್ಲಿ ಅ ಯಾವಾಗ ಬರುತ್ತೆ? ಯಾವುದೋ ಒಂದು ಬೀಚ್ಗೆ ಹೋಗ್ತಾ ಇದ್ದಾಗ. ಈ ಸೆಂಟೆನ್ಸ್ನಲ್ಲಿ ನೋಡಿ, ವಿ ಹ್ಯಾವ್ ಡಿಸೈಡೆಡ್, ನಾವು ಏನು ಮಾಡಿದ್ದೀವಿ? ಡಿಸೈಡ್ ಮಾಡ್ಕೊಂಡಿದ್ದೀವಿ. ಏನಂತ? ಟು ಗೋ ಟು ಬೀಚ್ ಫಾರ್ ಎಂಜಾಯ್ಮೆಂಟ್. ಸೊ ನಾವು ಎಂಜಾಯ್ ಮಾಡಲಿಕ್ಕೋಸ್ಕರ ಬೀಚ್ಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಈ ವಾಕ್ಯದಲ್ಲಿ ಎಲ್ಲಿಯೂ ಕೂಡ ಆ ಬೀಚ್ನ ಹೆಸರನ್ನು ಹೇಳಿಲ್ಲ, ಸ್ಪೆಸಿಫಿಕ್ ಆಗಿ ಅದೇ ಬೀಚ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ನಾವು ನಮ್ಮ ಎಂಜಾಯ್ಮೆಂಟ್ಗೋಸ್ಕರ ಬೀಚ್ಗೆ ಹೋಗ್ತಾ ಇದ್ದೀವಿ. ಅದು ಯಾವುದೇ ಮಂಗಳೂರು ಬೀಚ್ ಆಗಿರ್ಬೋದು, ಗೋವಾ ಬೀಚ್ ಆಗಿರ್ಬೋದು, ಯಾವುದೋ ಕಾರವಾರ ಬೀಚ್ ಆಗಿರ್ಬೋದು. ಸೊ ಅವರು ನಿರ್ದಿಷ್ಟವಾಗಿ ಹೇಳಿಲ್ಲ, ಅವ್ರು ಹೇಳ್ತಾ ಇರೋದು ನಾವು ಎಂಜಾಯ್ಮೆಂಟ್ಗೆ ಬೀಚ್ಗೆ ಹೋಗ್ತಾ ಇದ್ದೀವಿ ಅಂತ. ಸೊ ನಿರ್ದಿಷ್ಟವಾಗಿ ಇಲ್ಲದೆ ಇರೋದ್ರಿಂದ ಆ ಬೀಚ್ ಅನ್ನೋದು ಬಳಕೆ ಆಗತ್ತೆ. ಇಲ್ಲಿ ಎ ಆರ್ಟಿಕಲ್ ಬರುತ್ತೆ. ನೆಕ್ಸ್ಟ್ ನೋಡೋಣ. ಡ್ಯಾಶ್ ಈಗಲ್ ಈಸ್ ಡ್ಯಾಶ್ ಬರ್ಡ್ ದಟ್ ಫ್ಲೈಸ್ ವೆರಿ ಹೈ, ಫ್ಲೈಸ್ ವೆರಿ ಇನ್ ದ ಸ್ಕೈ ಅಂತ. ಹೌದಾ? ವೆರಿ ಅಂದರೆ ಒಂದೊಂದ್ಸಲ ಏನಾಗುತ್ತೆ ವೆರಿ ಗುಡ್ ಅಂತ ಹೇಳ್ತೀವಲ್ವಾ. ಸೊ ಇಲ್ಲಿ ನೋಡಿ, ಡ್ಯಾಶ್ ಈಗಲ್ ಈಸ್ ಡ್ಯಾಶ್ ಬರ್ಡ್ ದಟ್ ಫ್ಲೈಸ್ ವೆರಿ ಇನ್ ದ ಸ್ಕೈ ಅಂದರೆ ಆಕಾಶದ ಹದ್ದು ಅನ್ನೋದು ಆಕಾಶದಲ್ಲಿ ಅತಿ ಎತ್ತರಕ್ಕೆ ಹಾರುವಂತಹ ಪಕ್ಷಿ. ಹೌದಾ? ಸೊ ಪಕ್ಷಿಗಳು ಎಷ್ಟೋ ಇದೆ. ಸೊ ಅದಕ್ಕೆ ನಾವಿಲ್ಲೇನು ಮಾಡಬೇಕು? ಅದರಲ್ಲಿ ಇದೊಂದು ಪಕ್ಷಿ, ಹದ್ದು ಅನ್ನೋದು ಇಲ್ಲೊಂದು ಪಕ್ಷಿ. ಹದ್ದಿಗೇನಾದರೂ ನಾವು ಸ್ಪೆಸಿಫಿಕ್ ಆಗಿ ಇದೇ ಹೆಸರಿಟ್ಕೊಂಡಿದ್ದೀವಾ? ಇಲ್ಲ ಅಲ್ಲ. ಸೊ ಇಲ್ಲಿ ಪಕ್ಷಿಗಳಲ್ಲಿ ಹದ್ದು ಅನ್ನೋದು ಒಂದು ಪಕ್ಷಿ, ಅದು ಅತಿ ಎತ್ತರಕ್ಕೆ ಹಾರುವಂಥದ್ದು. ಒಂದು ವೇಳೆ ಈಗ ಗರುಡ ಅನ್ನುವಂತಹ ಪಕ್ಷಿ ಇದ್ದರೆ, ನಾವು ಅದರ ಬಗ್ಗೆನೇ ಉಲ್ಲೇಖ ಮಾಡ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ದ ಗರುಡ, ದ ಈಗಲ್, ಗರುಡ ಅನ್ನೋದು ಬರ್ತಾಯಿತ್ತು, ದ ಅನ್ನುವಂಥದ್ದು ಬರ್ತಾಯಿತ್ತು. ಹೌದಾ? ಸೊ ಇಲ್ಲಿ ಯಾವ ಒಂದು ಪಕ್ಷಿಗಳಲ್ಲಿ ಹದ್ದು ಕೂಡ ಏನು, ಆ ಹದ್ದು ಆಕಾಶದಲ್ಲಿ ಅತಿ ಎತ್ತರಕ್ಕೆ ಹಾರುವಂಥ ಪಕ್ಷಿ ಅಂತ ಬಂದಿದೆ. ಸೊ ಇಲ್ಲಿ ಸಾಮಾನ್ಯವಾಗಿ ಹೇಳ್ತಾ ಇದ್ದಾರೆ, ಎಷ್ಟೋ ಹದ್ದಿನಲ್ಲಿ ಹದ್ದುಗಳ ಉಲ್ಲೇಖ ಮಾಡಲಾಗ್ತಾ ಇದೆ, ಸ್ಪೆಸಿಫಿಕ್ ಹದ್ದಿನ ಕುರಿತಾಗಿ ಹೇಳಲಾಗ್ತಾ ಇಲ್ಲ. ಓಕೆ, ಇಲ್ಲಿ ಏನು ಬಂದಿದೆ? ಈ ಬಂದಿದೆ. ಈ ಅನ್ನೋದು ಏನು? ಇದು ಸ್ವರ, ಓವೆಲ್ಸ್ ಆಗಿದೆ. ಸೊ ಅದಕ್ಕೆ ಇಲ್ಲಿ ಯಾವ ಆರ್ಟಿಕಲ್ ಯೂಸ್ ಮಾಡಬೇಕು? ಆ್ಯನ್ ಆರ್ಟಿಕಲನ್ನು ಯೂಸ್ ಮಾಡಬೇಕು. ಒಂದು ವೇಳೆ ಇಲ್ಲಿ ಆ ಈಗಲ್ನ ಹೆಸರಿದೆ ಅಂತ, ಹದ್ದಿನ ಹೆಸರಿದೆ ಅಂತ ಅಂದ್ಕೊಳ್ಳಿ, ಗರುಡ ಅಂತ. ಆವಾಗ ಏನಾಗ್ತಾ ಇತ್ತು? ದ ಈಗಲ್ ಗರುಡ ಈಸ್ ದ ಬರ್ಡ್ ದಟ್ ಫ್ಲೈಸ್ ವೆರಿ ಇನ್ ದ ಸ್ಕೈ ಅಂತ ಬರ್ತಾ ಇತ್ತು. ಆದರೆ ಇಲ್ಲಿ ಯಾವುದೋ ಒಂದು ಹದ್ದು ಸ್ಪೆಸಿಫಿಕ್ ಆಗಿಲ್ಲ. ಮತ್ತು ಆ ಹದ್ದು ಇದೆಯಲ್ಲ, ಎಷ್ಟೋ ಪಕ್ಷಿಗಳಲ್ಲಿ ಹದ್ದು ಅತಿ ಎತ್ತರಕ್ಕೆ ಹಾರುವಂಥ ಪಕ್ಷಿ ಇರೋದ್ರಿಂದ ಇಲ್ಲಿ ಓವೆಲ್ ಇರೋದ್ರಿಂದ ಆ್ಯಂಡ್ ಇಲ್ಲಿ ಅ ಅನ್ನುವಂತಹ ಆರ್ಟಿಕಲ್ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ.
ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಎ ಆನ್ ಆರ್ ದ. ನಮಗೆ ಪುಸ್ತಕಗಳ ಇದು ಎಕ್ಸಾಮ್ ಸಿಲೆಬಸ್ನಲ್ಲಿ ಏನು ಹೇಳ್ತಾರೆ, ನಿಮ್ಮ ಪ್ರಶ್ನೆಗಳು ಎಲ್ಲಿಂದ ಬರುತ್ತೆ ಅಂದರೆ 10th ಲೆವೆಲ್ ಆಗಿರ್ಬೋದು, 12th ಲೆವೆಲ್ ಆಗಿರ್ಬೋದು, ಡಿಗ್ರಿ ಲೆವೆಲ್ ಆಗಿರ್ಬೋದು, ಅಲ್ಲಿಂದ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಅಂತ. ಸೊ ಅದಕ್ಕೆ ನಾನು ತೆಗೆದುಕೊಂಡಿರೋ ಪ್ರಶ್ನೆಗಳು ಕೂಡ ಅಲ್ಲಿಂದನೇ ತೆಗೆದುಕೊಂಡಿರೋದು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ. ಓಕೆ, ಸೊ ಹೀ ಈಸ್ ಯಂಗೆಸ್ಟ್ ಸನ್ ಇನ್ ಡ್ಯಾಶ್ ಫ್ಯಾಮ್ಲಿ. ಹೀ ಈಸ್ ಯಂಗೆಸ್ಟ್ ಸನ್ ಇನ್ ಡ್ಯಾಶ್ ಫ್ಯಾಮ್ಲಿ. ಅವನು ಮನೆಯ ಅತಿ ಕಿರಿಯ ಮಗ. ಯಂಗೆಸ್ಟ್ ಅಂದರೆ ಅತಿ ಕಿರಿಯ, ಹೌದಾ? ಹಾಗಾದರೆ ಇಲ್ಲಿ ಯಾವ ಆರ್ಟಿಕಲ್ ಬರಿಬೇಕು? ಇಲ್ಲಿ ಬರಿಬೇಕಾಗಿರೋದು ದ ಆರ್ಟಿಕಲ್, ಹೌದಾ? ಅವರು ನಮ್ಮ ಫ್ಯಾಮಿಲಿಯಲ್ಲಿ ಆತನೇ ಅತಿ ಕಿರಿಯ ಮಗ. ನಮ್ಮ ಫ್ಯಾಮಿಲಿಯಲ್ಲಿ ಆತನೇ ಅತಿ ಕಿರಿಯ ಮಗ ಅಂತ ನಾವು ನಿರ್ದಿಷ್ಟವಾಗಿ ಹೇಳ್ತಾ ಇರೋದ್ರಿಂದ ಇಲ್ಲಿ ದ ಅನ್ನೋದು ಬರುತ್ತೆ, ಹೌದಾ? ಹೇಳ್ತಿದ್ದಾರೆ, ಇವನೇ ನೋಡಿ ನಮ್ಮ ಮನೆಯಲ್ಲಿ ಅತಿ ಕಿರಿ ಮಗ. ಸೊ ಈಗ ಇಂಟ್ರಡ್ಯೂಸ್ ಮಾಡುವಾಗ ಹೇಳ್ತಾರೆ ತಾನೆ, ಅವನನ್ನು ತೋರಿಸ್ತಾರೂ ಕೂಡ ಇವನೇ ನೋಡ್ರಿ ನಮ್ಮ ಮಗ, ಅಥವಾ ಹೆಸರನ್ನು ಹೇಳ್ತಾರೆ. ಸೊ ಏನಂತ, ಸುರೇಶ್ ಈತ ನಮ್ಮ ಅತಿ ಕಿರಿಯ ಮಗ ಅಂತ. ಸೊ ಇಲ್ಲಿಯೂ ಕೂಡ ಅವ್ರೇನು ಹೇಳ್ತಿದ್ದಾರೆ, ಹಿ ಈಸ್ ಯಂಗೆಸ್ಟ್ ಸನ್ ಇನ್ ದ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿಯಲ್ಲಿ ಅತಿ ಕಿರಿಯ ಮಗ, ಹೌದಾ? ಅದಕ್ಕೆ ದ, ನಿರ್ದಿಷ್ಟವಾಗಿ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಹೇಳ್ತಾ ಇರೋದು. ಎಲ್ಲೋ ಒಂದು ನಿರ್ದಿಷ್ಟವಿಲ್ಲದೆ ಇರುವಂಥ ಸನ್ನಿವೇಶದಲ್ಲಿ ಹೇಳ್ತಾ ಇಲ್ಲ, ಸ್ಕೂಲಲ್ಲಿ ಅಲ್ಲಿ ಇಲ್ಲಿ ಅಥವಾ ಕ್ರೌಡಲ್ಲಿ ಅಂತ ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇರೋದು ನಮ್ಮ ಫ್ಯಾಮ್ಲಿ, ನಿರ್ದಿಷ್ಟವಾಗಿ ನಮ್ಮ ಫ್ಯಾಮ್ಲಿ ಬಗ್ಗೆ. ಓಕೆ, ನೆಕ್ಸ್ಟ್ ನೋಡೋಣ. ಅನು ಈಸ್ ಲುಕಿಂಗ್ ಫಾರ್ ಡ್ಯಾಶ್ ಜಾಬ್. ಸೊ ಅನು ಇದ್ದಾಳಲ್ಲ, ಅವಳು ಏನು ಮಾಡ್ತಾ ಇದ್ದಾಳೆ, ಉದ್ಯೋಗವನ್ನು ಹುಡುಕ್ತಾ ಇದ್ದಾಳೆ ಅಥವಾ ಜಾಬನ್ನು ಸರ್ಚ್ ಮಾಡ್ತಿದ್ದಾಳೆ, ಹೌದಾ? ಹಾಗಾದರೆ ಯಾವ ಆರ್ಟಿಕಲಲ್ಲಿ ಬರುತ್ತೆ? ಅಲ್ಲಿ ಬರೋದು ಆರ್ಟಿಕಲ್ ಎ ಬರುತ್ತೆ. ಯಾಕೆ ಎ ಬಂತು? ಯಾಕಂದರೆ ಯಾವ ಜಾಬ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ಯಾವ ಜಾಬ್ ಅಂತ ಆಕೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಒಟ್ಟಿನಲ್ಲಿ ಆಕೆ ಒಂದು ಜಾಬ್ಗೋಸ್ಕರ ಹುಡುಕಾಟ ಮಾಡ್ತಾ ಇದ್ದಾಳೆ. ಅದು ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, HR ಆಗಿರ್ಬೋದು, ಟೀಚರ್ ಆಗಿರ್ಬೋದು. ಒಟ್ಟಿನಲ್ಲಿ ಯಾವುದು ಅಂತ ಸ್ಪೆಸಿಫಿಕ್ ಆಗಿ ಜಾಬನ್ನು ಮೆನ್ಷನ್ ಮಾಡದೆ ಇರೋದ್ರಿಂದ ಏನು ಮಾಡಬೇಕಾಗತ್ತೆ, ಒಟ್ಟಿನಲ್ಲಿ ಒಂದು ಜಾಬ್ ಹುಡುಕ್ತಾ ಇದ್ದಾಳೆ. ಜಾಬ್ ಎಷ್ಟೋ ಕೋಟಿಗಟ್ಟಲೆ ಇದೆ. ಸೊ ಅದಕ್ಕೆ ನಾವು ಅನಿರ್ದಿಷ್ಟವಾಗಿರುವಂತಹ ಅಥವಾ ಇನ್ಡೆಫಿನಿಟ್ ಆರ್ಟಿಕಲ್ ಎ ಅನ್ನು ಬಳಕೆ ಮಾಡಿದ್ವಿ. ಓಕೆ, ನೆಕ್ಸ್ಟ್ ನೋಡೋಣ. ಕುಡ್ ಯು ಕ್ಲೋಸ್ ಡ್ಯಾಶ್ ಡೋರ್ ಪ್ಲೀಸ್. ಕುಡ್ ಯು ಕ್ಲೋಸ್ ಡ್ಯಾಶ್ ಡೋರ್ ಪ್ಲೀಸ್. ನಾನು ಈಗ ಇದ್ದೀನಿ, ಇಲ್ಲಿ ಮನೇಲಿದ್ದೀನಿ ಅಂತ ಅಂದ್ಕೊಳ್ಳಿ. ನನ್ನ ಬ್ರದರ್ ಅಲ್ಲಿ ನಿಂತ್ಕೊಂಡಿದ್ದಾನೆ. ನಾನೇನು ಹೇಳ್ತಾ ಇದ್ದೀನಿ, ಕುಡ್ ಯು ಪ್ಲೀಸ್ ಕ್ಲೋಸ್ ದ ಡೋರ್. ಅದೇ ಬಾಗಿಲು ಮುಚ್ಚ್ರಿ. ಈಗ ನಾನೇನೋ ಟಿ ವಿ ನೋಡ್ತಾ ಇದ್ದೀನಿ, ಆ ಕಡೆ ಡೋರ್ನಿಂದ ಗಾಳಿ ಬಹಳ ಜೋರಾಗಿ ಬರ್ತಾ ಇದೆ. ಆವಾಗ ನಾನೇನು ಹೇಳಿದ್ದೆ, ಅದು ಬಾಗಿಲನ್ನು ಮುಚ್ಚಿ, ಫಸ್ಟ್ ಆ ಡೋರ್ ಮುಚ್ಚಿ ಅಂತ ಹೇಳ್ತೀವಲ್ವಾ. ಸೊ ನಾನು ಹೇಳ್ತಾ ಇದ್ದೀನಿ ಯಾವ ಡೋರ್, ಮನೇಲಿ ಎಷ್ಟೋ ಡೋರ್ ಇರುತ್ತಲ್ಲ, ಎಷ್ಟೋ ಬಾಗಿಲಿರುತ್ತೆ. ಆದರೆ ನಾನು ಸ್ಪೆಸಿಫಿಕ್ ಆಗಿ ಇದೇ ಡೋರನ್ನು ಮುಚ್ಚಿ, ಇದೇ ಬಾಗಿಲನ್ನು ಮುಚ್ಚಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದೇ ನೋಡಿ, ಕುಡ್ ಯು ಕ್ಲೋಸ್ ದ ಡೋರ್. ನಾನು ಹೇಳ್ತಾ ಇರೋದು ಇದೇ ಡೋರನ್ನು ಮುಚ್ಚಿ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರೋದ್ರಿಂದ ದ ಬರುತ್ತೆ, ಹೌದಾ? ನೆಕ್ಸ್ಟ್ ನೋಡೋಣ. ಅನಿಲ್ ಈಸ್ ಡ್ಯಾಶ್ ಆಪ್ಟಿಷಿಯನ್. ಆಪ್ಟಿಷಿಯನ್ ಅಂದರೆ ಸಿ ಕಾಂಟ್ಯಾಕ್ಟ್ ಲೆನ್ಸಸ್ ಮತ್ತು ಕನ್ನಡಕ, ಅದರ ಕುರಿತಾಗಿ ಮಾಹಿತಿ ಇರುತ್ತಲ್ಲ, ಯಾವ ಕನ್ನಡಕ ಯಾವಾಗ ಬಳಸಬೇಕು, ಕನ್ನಡಕ ಮಾಡೋರನ್ನು ಆಪ್ಟಿಷಿಯನ್ ಅಂತ ನಾವು ಕರಿತೀವಿ, ಹೌದಾ? ಸೊ ಅನಿಲ್ ಈಸ್ ಡ್ಯಾಶ್ ಆಪ್ಟಿಷಿಯನ್ ಅಂತ ಇದೆ. ಏನು ಬಂದಿದೆ ಇಲ್ಲಿ ಸ್ವರ ಬಂದಿದೆ. ಸ್ವರ ಬಂದಿರೋದ್ರಿಂದ ಇಲ್ಲಿ ಏನು ಯೂಸ್ ಮಾಡಬೇಕು? ಅನಿಲ್ ಈಸ್ ಆ್ಯನ್ ಆಪ್ಟಿಷಿಯನ್. ಅನಿಲ್ ಈಸ್ ಆ್ಯನ್ ಆಪ್ಟಿಷಿಯನ್, ಯಾಕಂದರೆ ಇಲ್ಲಿ ಸ್ವರ ಓ ಬಂದಿದೆ. ನೆಕ್ಸ್ಟ್ ನೋಡೋಣ. ಡಾಕ್ಟರ್ ಶಂಕರ್ ಈಸ್ ಡ್ಯಾಶ್ ಡೆಂಟಿಸ್ಟ್. ಸೊ ಡಾಕ್ಟರ್ ಶಂಕರ್ ಅವರಿದ್ದಾರಲ್ಲ, ಹಲ್ಲು ದಂತ ತಜ್ಞ ಅಂತ ಹೇಳ್ಬೋದು. ಸೊ ಇಲ್ಲಿ ಡೆಂಟಿಸ್ಟ್ ಅನ್ನೋರು, ಈಗ ನೋಡಿ ಹೆಸರಿನ ಮುಂದೆ
ಉಲ್ಲೇಖ ಇದೆ. ಏನಂತ? ಶಂಕರ್ ಅನ್ನೋರ ಉಲ್ಲೇಖ ಇದೆ. ಆದರೆ ಅಲ್ಲಿ ನಮಗೆ ಬಿಟ್ಟ ಸ್ಥಳ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳಿಲ್ಲ. ಅವ್ರು ಎಲ್ಲಿ ಕೇಳಿದ್ದಾರೆ? ನಮಗೆ ಅವ್ರು ಕೇಳಿರೋದು ಇಲ್ಲಿ ಕೇಳಿದ್ದಾರೆ, ಈ ಭಾಗದಲ್ಲಿ ಕೇಳಿದ್ದಾರೆ. ಈ ಭಾಗದಲ್ಲಿ ಈಗ ನೋಡಿ, ಪ್ರಪಂಚದಲ್ಲಿ ಎಷ್ಟೋ ಜನ ಡೆಂಟಿಸ್ಟ್ ಇದ್ದಾರೆ, ಅದರಲ್ಲಿ ಡಾಕ್ಟರ್ ಶಂಕರ್ ಕೂಡ ಒಬ್ಬರು. ಒಂದು ವೇಳೆ ಡಾಕ್ಟರ್ ಶಂಕರ್ ಯಾವ ಹಲ್ಲಿನ ಡಾಕ್ಟರ್ ಮಾಡದೇ ಇರುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ, ಡಾಕ್ಟರ್ ಶಂಕರ್ ಈಸ್ ದ ಡೆಂಟಿಸ್ಟ್. ಓಕೆ, ಅವಾಗ ಹೇಳ್ತಿದ್ವಿ ಸ್ಪೆಸಿಫಿಕ್ ಆಗಿ. ಆದರೆ ಇಲ್ಲಿ ಅವರೇನು ಅಂಥದ್ದು ಏನೂ ಮಾಡಿಲ್ಲ. ಎಷ್ಟೋ ಒಂದು ದಂತ ವೈದ್ಯರಲ್ಲಿ ಇವರು ಕೂಡ ಒಬ್ಬರು. ಸೊ ಅದಕ್ಕೆ ಅ ಅನ್ನುವಂತಹ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ನೆಕ್ಸ್ಟ್ ನೋಡೋಣ, ರಾಜು ಈಸ್ ಇನ್ ಡ್ಯಾಶ್ ಕ್ಲಾಸ್. ಹೌದಾ? ರಾಜು ಹುಡುಗ, ನೌನ್. ಎಲ್ಲಿದ್ದಾನೆ ಆತ? ನಿರ್ದಿಷ್ಟವಾಗಿ ಸ್ಕೂಲಲ್ಲಿ ಇದ್ದಾನೆ. ರಾಜು ಎಲ್ಲೋ ಇದ್ದಾನೆ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲೋ ಇದ್ದಾನೆ ಅಂದಾಗ ಅವಾಗ ಅ ಬರ್ತಾ ಇತ್ತು. ಆದರೆ ಸ್ಪೆಸಿಫಿಕ್ ಆಗಿ ನಾವು ಹೇಳ್ತಾ ಇರೋದು ರಾಜು ಎಲ್ಲಿದ್ದಾನೆ? ಆತ ಸ್ಕೂಲ್ನಲ್ಲಿ, ಓಕೆ ಸಾರಿ, ಆತ ಸ್ಕೂಲ್ನಲ್ಲಿ ಇದ್ದಾನೆ. ಓಕೆ, ರಾಜು ಎಲ್ಲಿ, ಸಾರಿ, ಹಾಂ ಸಾರಿ, ಇಲ್ಲಿ ಯಾವುದಾಗಬೇಕು ಆಗಿತ್ತಂದರೆ, ರಾಜು ಸ್ಪೆಸಿಫಿಕ್ ಆಗಿ ಎಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕ್ಲಾಸ್ನಲ್ಲಿ. ಕ್ಲಾಸ್ ಇದ್ರೂ ಕೂಡ ಪರವಾಗಿಲ್ಲ, ಸ್ಕೂಲ್ ಇದ್ರೂ ಪರವಾಗಿಲ್ಲ, ಚರ್ಚ್ ಇದ್ರೂ ಪರವಾಗಿಲ್ಲ, ಆಮೇಲೆ ಆಫೀಸ್ ಇದ್ರೂ ಪರವಾಗಿಲ್ಲ. ಅಲ್ಲಿ ಸ್ಪೆಸಿಫಿಕ್ ಪ್ಲೇಸನ್ನು ಮೆನ್ಷನ್ ಮಾಡಿದರೆ ನಾವೇನು ಮಾಡಬೇಕು? ದ ಅನ್ನೋ ಅಂತಹ ಡೆಫಿನೆಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕು. ರಾಜು ಎಲ್ಲಿದ್ದಾನೆ? ಡೆಫಿನೆಟ್ ಆಗಿ ನಿರ್ದಿಷ್ಟವಾಗಿ ಸ್ಥಳವನ್ನು ಮೆನ್ಷನ್ ಮಾಡಿರೋದ್ರಿಂದ ರಾಜು ಈಸ್ ಇನ್ ದ ಕ್ಲಾಸ್. ಓಕೆ, ಕ್ಲಾಸ್ ಆಗಿರ್ಬೋದು, ಸ್ಕೂಲ್, ಆಫೀಸ್, ಟೆಂಪಲ್, ಏನು ಬೇಕಾದರೂ ಸ್ಥಳ ನಿರ್ದಿಷ್ಟವಾಗಿದ್ದರೆ ದ ಆರ್ಟಿಕಲನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ನೋಡೋಣ, ಹ್ಯಾವ್ ಯು ಎವರ್ ವಿಸಿಟೆಡ್ ಡ್ಯಾಶ್ ಅಂಡಮಾನ್ ಐಲ್ಯಾಂಡ್. ಹೌದಾ? ಹ್ಯಾವ್ ಯು ಎವರ್ ವಿಸಿಟೆಡ್ ಡ್ಯಾಶ್ ಅಂಡಮಾನ್ ಐಲ್ಯಾಂಡ್ಸ್. ನಾನು ಹೇಳಿದೆ, ಗಲ್ಫ್ ಆಗಿರ್ಬೋದು, ಓಷನ್ ಆಗಿರ್ಬೋದು, ಐಲ್ಯಾಂಡ್ ಆಗಿರ್ಬೋದು, ರಿವರ್ ಆಗಿರ್ಬೋದು, ಅವುಗಳನ್ನು ಮೆನ್ಷನ್ ಮಾಡುವಾಗ ನಾವು ಡೆಫಿನೆಟ್ ಆರ್ಟಿಕಲ್ ಆದಂತಹ ದ ಅನ್ನು ಯೂಸ್ ಮಾಡಲೇಬೇಕು. ಯಾಕಂದರೆ ಅಂಡಮಾನ್ ಐಲ್ಯಾಂಡ್ ಒಂದೇ ಇರೋದು, ಅದು ದ್ವೀಪಗಳ ಸಮೂಹ ಆಗಿದೆ. ಆದರೆ ದ್ವೀಪಗಳ ಸಮೂಹಕ್ಕೆ ಒಂದು ನಿರ್ದಿಷ್ಟ ಹೆಸರನ್ನು ಕೊಟ್ಟಿದ್ದೀವಿ. ಆ ಐಲ್ಯಾಂಡ್ ನಿರ್ದಿಷ್ಟವಾಗಿ ಇರೋದ್ರಿಂದ, ಯುನಿಕ್ ಆಗಿ ಇರೋದ್ರಿಂದ, ಒಂದೇ ಇರೋದ್ರಿಂದ ನಾವು ದ ಅಂಡಮಾನ್ ಐಲ್ಯಾಂಡ್ ಅಂತ ಯೂಸ್ ಮಾಡಬೇಕು. ಓಕೆ, ಇದೆಲ್ಲ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ನೋಡೋಣ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇದು ನಿಮ್ಮ ಸ್ಕೂಲ್ ಟೆಕ್ಸ್ಟ್ ಬುಕ್ಗಳಲ್ಲಿ ಆರ್ಟಿಕಲ್ ಕುರಿತಾಗಿ ಕೊಟ್ಟಂತಹ ಪ್ರಾಕ್ಟೀಸ್. ಪ್ಯಾರಾಗ್ರಾಫ್ ಇರುತ್ತೆ, ಅದರಲ್ಲಿ ಕೆಲವೊಂದು ಬಿಟ್ಟ ಸ್ಥಳ ಇರುತ್ತೆ. ಅದನ್ನು ನಾವೇನು ಮಾಡಬೇಕು? ಕರೆಕ್ಟ್ ಆದಂತಹ ಪ್ರಾಪರ್ ಆರ್ಟಿಕಲನ್ನು, ಅಪ್ರೋಪ್ರಿಯೇಟ್ ಆರ್ಟಿಕಲನ್ನು ಯೂಸ್ ಮಾಡಿ ಫಿಲ್ ಮಾಡಬೇಕು. ಓಕೆ, ಸೊ 1, 2, 3, 4 ಅಂತ ಕೊಟ್ಟಿದ್ದಾರೆ. ಅಂದರೆ ಎಲ್ಲೆಲ್ಲಿ ಆರ್ಟಿಕಲ್, ಯಾವ ಸ್ಥಳದಲ್ಲಿ ಯಾವ ಆರ್ಟಿಕಲ್ನ ಅವಶ್ಯಕತೆ, ಅದನ್ನು ನಾವು ಫಿಲ್ ಮಾಡ್ತಾ ಹೋಗಬೇಕು. ಫಸ್ಟಿಗೆ, ಡ್ಯಾಶ್ ಓಲ್ಡ್ ಪಿಲಿಗ್ರಿಮ್ ವಾಸ್ ಮೇಕಿಂಗ್ ಹಿಸ್ ವೇ ಟು ಡ್ಯಾಶ್ ಹಿಮಾಲಯನ್ ಮೌಂಟನ್ಸ್ ಇನ್ ದ ಕೋಲ್ಡ್ ಆಫ್ ವಿಂಟರ್. ವೆನ್ ಇಟ್ ಬಿಗೇನ್ ಟು ರೇನ್, he went to dash innkeeper said to him, how will you ever get there in this kind of weather, my good man? So dash old man answered cheerfully, my heart got there first, so it's easy for dash rest of me to follow. ಇದು ಪ್ಯಾಸೇಜ್ನಲ್ಲಿ ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅನುಗುಣವಾಗಿ ನಾವು ಕರೆಕ್ಟ್ ಆದಂತಹ ಆರ್ಟಿಕಲ್ಗಳನ್ನು ಯೂಸ್ ಮಾಡಬೇಕು. ಆರ್ಟಿಕಲ್ 3 ಇದೆ. ಫಸ್ಟಿಗೆ ಇಲ್ಲಿ ಓಲ್ಡ್ ಪಿಲಿಗ್ರಿಮ್ ಅಂತ ಇದೆ. ಪಿಲಿಗ್ರಿಮ್ ಅಂದರೆ ಯಾತ್ರಿ. ಓಕೆ, ಓಲ್ಡ್ ಯಾತ್ರಿ ಅಂದರೆ, ಓಲ್ಡ್ ಪಿಲಿಗ್ರಿಮ್ ಅಂದರೆ ಹಿರಿಯ ಯಾತ್ರಿ, ಹಿರಿಯ ಯಾತ್ರಿ. ಓಕೆ, ಇಲ್ಲಿ ನಮಗೆ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ.
ಸೊ ಬಿಟ್ಟ ಸ್ಥಳದ ಮುಂಭಾಗದಲ್ಲಿ ಬರುವಂತಹ ಮೊದಲನೆಯ ಅಕ್ಷರ ಯಾವುದರಿಂದ ಪ್ರಾರಂಭವಾಯಿತು? ಓವೆಲ್ನಿಂದ ಪ್ರಾರಂಭ ಆಯಿತು. ಅದಕ್ಕೆ ನಾವಿಲ್ಲಿ ಏನು ಮಾಡಬೇಕು? ಆ್ಯನ್ ಓಲ್ಡ್ ಪಿಲಿಗ್ರಿಮ್. ಆ್ಯನ್ ಓಲ್ಡ್ ಪಿಲಿಗ್ರಿಮ್ ವಾಸ್ ಮೇಕಿಂಗ್ ಹೀಸ್ ವೇ. ಅಂದರೆ ಹಿರಿಯ ಯಾತ್ರಿ, ಆತ ಏನು ಮಾಡ್ತಾ ಇದ್ದಾನೆ? ಯಾತ್ರಿ ಅಂದರೆ ನಿಮಗೆ ಗೊತ್ತೇ ಇದೆಯಲ್ಲ, ಆತ ಯಾತ್ರಾ ಮಾಡ್ತಾ ಇದ್ದಾನೆ, ಯಾತ್ರೆಯಲ್ಲಿ ತೊಡಗಿದ್ದಾನೆ. ಸೊ ಆತ ಯಾತ್ರೆಯಲ್ಲಿ ತೊಡಗಿದ್ದಾನೆ. ಸೊ ಓಲ್ಡ್ ಪಿಲಿಗ್ರಿಮ್ ವಾಸ್ ಮೇಕಿಂಗ್ ಹಿಸ್ ವೇ ಟು, ಈಗ ನಾನು ಹೇಳ್ದೆ ಮೌಂಟೇನ್ಸ್, ಗಲ್ಫ್, ಕ್ಯಾನಲ್ಸ್, ಓಷನ್ ಎಲ್ಲ ಬಂದಾಗ ದ ಅನ್ನುವಂಥ ಆರ್ಟಿಕಲನ್ನು ಯೂಸ್ ಮಾಡಲೇಬೇಕು. ಸೊ ಹಿರಿಯ ಯಾತ್ರಿ ಎಲ್ಲಿಗೆ ಹೋಗ್ತಾ ಇದ್ದಾನೆ? ದ ಹಿಮಾಲಯನ್ ಮೌಂಟನ್ಸ್. ಎಲ್ಲಿ ಹೋಗ್ತಿದ್ದಾನೆ? ಹಿಮಾಲಯನ್ ಮೌಂಟನ್ಸ್ಗೆ ಹೋಗ್ತಾ ಇದ್ದಾನೆ. ಯಾವ ವೆದರ್ನಲ್ಲಿ ಅಂದರೆ ಇನ್ ದ ಕೋಲ್ಡ್ ಆಫ್ ವಿಂಟರ್. ಸೊ ಚಳಿಗಾಲದ ಆ ಚಳಿಯಲ್ಲಿ ಹಿರಿಯ ಯಾತ್ರಿಕ ಹಿಮಾಲಯನ್ ಮೌಂಟನ್ಗೆ ಯಾತ್ರೆಯನ್ನು ಮಾಡ್ತಾ ಇದ್ದಾನೆ ಅನ್ನೋದು ಈ ಸೆಂಟೆನ್ಸ್ನ ಮೀನಿಂಗ್. ಇನ್ನೊಮ್ಮೆ ಹೇಳ್ತೀನಿ, ಇಲ್ಲಿ ಓವೆಲ್ ಬಂದಿರೋದ್ರಿಂದ ಆ್ಯನನ್ನು ಯೂಸ್ ಮಾಡಿದ್ವಿ. ಸೊ ಪಿಲಿಗ್ರಿಮ್ ಅಂದರೆ ಯಾತ್ರಿ, ಹಿಮಾಲಯ ಮೌಂಟೇನ್ ಆಗಿರ್ಬೋದು, ರಿವರ್, ಆಮೇಲೆ ಓಷಿಯನ್, ಸಿ, ಗಲ್ಫ್, ಕ್ಯಾನಲ್ಸ್ ಎಲ್ಲ ಬಂದಾಗ ದ ಅನ್ನೋದನ್ನು ಯೂಸ್ ಮಾಡಲೇಬೇಕು. ಸೊ ಹಿಮಾಲಯ ಮೌಂಟೇನ್ಸ್ ಒಂದೇ ಇರೋದಲ್ವಾ, ಸೊ ಪ್ರಪಂಚದಾದ್ಯಂತ. ಸೊ ಅದಕ್ಕೆ ಇದು ಒಂದೇ ಯುನಿಕ್ ಇರೋದ್ರಿಂದ ದ ಅನ್ನೋದನ್ನು ಯೂಸ್ ಮಾಡಿದ್ವಿ. ಸೊ ಆ್ಯನ್ ಓಲ್ಡ್ ಪಿಲಿಗ್ರಿಮ್ ವಾಸ್ ಮೇಕಿಂಗ್ ಹಿಸ್ ವೇ ಟು ದ ಹಿಮಾಲಯನ್ ಮೌಂಟೇನ್ಸ್ ಇನ್ ದ ಕೋಲ್ಡ್ ಆಫ್ ವಿಂಟರ್. ಸೊ ಈ ಹಿರಿಯ ಯಾತ್ರಿ ಆತ ಎಲ್ಲಿ ತನ್ನ ಯಾತ್ರೆಯನ್ನು ಮುಂದುವರಿಸಿದಾನೆ ಅಂದರೆ ಹಿಮಾಲಯದ ಪರ್ವತಗಳಲ್ಲಿ ತನ್ನ ಯಾತ್ರೆಯನ್ನು ಮುಂದುವರಿಸಿದ್ದಾನೆ. ಎಂತಹ ಒಂದು ಕಾಲದಲ್ಲಿ ಅಂದರೆ ಚಳಿಗಾಲದ ಚಳಿಯಲ್ಲಿ. ಇಷ್ಟು ಕ್ಲಿಯರ್ ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಹೋಗೋಣ. ವೆನ್ ಇಟ್ ಬಿಗೇನ್ ಟು ರೇನ್ ಹಿ ವೆಂಟ್ ಟು ಡ್ಯಾಶ್ ಇನ್. ಹೌದಾ? ಈತ ಈಗ ನೋಡಿ, ಒಬ್ಬ ಯಾತ್ರಿ, ಹಿರಿಯ ಯಾತ್ರಿ, ಆತ ಹಿಮಾಲಯ ಮೌಂಟೇನ್ಗೆ ಹೋಗ್ತಿರುವಾಗ ಎಂತಹ ಸೀಸನ್ನಲ್ಲಿ? ಚಳಿಗಾಲದ ಸೀಸನ್ನಲ್ಲಿ. ಸೊ ಅಂತಹ ಸಂದರ್ಭದಲ್ಲಿ ಆತ ಹೋಗ್ತಿರುವಾಗ ವೆನ್ ಇಟ್ ಬಿಗೇನ್ ಟು ರೇನ್ ಏನಾಗತ್ತೆ? ಮಳೆ ಬೀಳಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಓಕೆ, ಮಳೆ ಬೀಳಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅಂತಹ ಸಂದರ್ಭದಲ್ಲಿ ಹಿ ವೆಂಟ್ ಟು ಇನ್. ಇನ್ ಅಂದರೆ ಹೋಟೆಲ್ ಆಗಿರ್ಬೋದು ಅಥವಾ ಸಣ್ಣ ಗುಡಿಸಲು ಆಗಿರ್ಬೋದು, ಒಟ್ಟಿನಲ್ಲಿ ಆಶ್ರಯ ನೀಡುವಂತಹ ಸ್ಥಳ. ಅಂದರೆ ಸಣ್ಣ ಹೋಟೆಲ್ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ರೂಮ್ಗಳು ಪ್ರೊವೈಡ್ ಮಾಡ್ತಾರಲ್ಲ, ಅಂಥದನ್ನು ನಾವು ಇನ್ ಅಂತ ಕರಿತೀವಿ. INN, ಇನ್ ಅಂತ. ಸೊ ಆತ ಮಳೆ ಬೀಳ್ತಿರುವಾಗ ಏನು ಮಾಡ್ತಾನೆ? ಎಲ್ಲಿ ಹೋಗ್ತಾನೆ ಅವನು? ಹಿ ವೆಂಟ್ ಟು ಆನ್ ಇನ್. ಆನ್ ಯಾಕೆ ಬಂತು? ಇನ್ ಈ ಪದ ಸ್ಟಾರ್ಟ್ ಆಗೋದು ಯಾವುದರಿಂದ? ಸ್ವರದಿಂದ ಸ್ಟಾರ್ಟ್ ಆಗತ್ತೆ. ಸೊ ಮಳೆ ಬೀಳ್ತಾ ಇದೆ, ಅದಕ್ಕೆ ಅವನೇನು ಮಾಡ್ದ? ಮಳೆಯಿಂದ ತನ್ನನ್ನು ತಾನು ರಕ್ಷಣೆ ಮಾಡಲಿಕ್ಕೋಸ್ಕರ ಹಿ ವೆಂಟ್ ಟು ಆನ್ ಇನ್. ಇನ್ನ ಸ್ಟಾರ್ಟಿಂಗ್ ಐನಿಂದ ಸ್ಟಾರ್ಟ್ ಆಗಿರೋದ್ರಿಂದ ಆನ್ ಅನ್ನುವಂತಹ ಇಂಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ನೆಕ್ಸ್ಟ್ ನೋಡೋಣ. ಡ್ಯಾಶ್ ಇನ್ ಕೀಪರ್ ಸೆಟ್ ಟು ಹಿಮ್, ಹೌ ವಿಲ್ ಯು ಎವರ್ ಗೆಟ್ ದೇರ್ ಇನ್ ದಿಸ್ ಕೈಂಡ್ ಆಫ್ ವೆದರ್ ಮೈ ಗುಡ್ ಮ್ಯಾನ್. ಸೊ ಆ ಹಿರಿಯ ಯಾತ್ರಿ ಯಾವಾಗ ಆ ಆಶ್ರಯ ತಾಣದಲ್ಲಿ ಹೋಗ್ತಾನಲ್ಲ, ಆಶ್ರಯ ತಾಣವನ್ನು ನೋಡ್ತಿರುವ ವ್ಯಕ್ತಿ ಒಬ್ಬ ಇದ್ದೇ ಇರ್ತಾನೆ. ಅದನ್ನು ನೋಡಿಕೊಂಡು ಹೋಗ್ತಿರುವಂಥ ವ್ಯಕ್ತಿ, ಆತನನ್ನು ಇನ್ ಕೀಪರ್ ಅಂತ ಕರೆದ್ವಿ. ಇನ್ ಕೀಪರ್ ಅಂದರೆ ಆ ಆಶ್ರಯ ತಾಣವನ್ನು ನೋಡಿಕೊಂಡು ಹೋಗ್ತಿರುವಂತಹ ವ್ಯಕ್ತಿಯನ್ನು ಇನ್ ಕೀಪರ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಇದೆಯಲ್ಲ, ಯಾವ ಆರ್ಟಿಕಲ್? ಇನ್ ಕೀಪರ್ ಏನು ಕೇಳ್ತಾನೆ ಆ ಹಿರಿಯ ಯಾತ್ರಿಗೆ? ಇಂತಹ ಒಂದು ಕಾಲದಲ್ಲಿ ಹೇಗಾದರೂ ನೀವು ಹಿಮಾಲಯ ಮೌಂಟೇನ್ಸ್ಗೆ ಹೋಗಲಿಕ್ಕೆ ನಿರ್ಧಾರ ತಗೊಂಡ್ರಿ, ಇಂತಹ ಒಂದು ವೆದರ್ನಲ್ಲಿ ಹೆಂಗಾದರೂ ನೀವು ಹಿಮಾಲಯ ಮೌಂಟೇನ್ಸ್ಗೆ ಯಾತ್ರೆ ಮಾಡುವಂತಹ ನಿರ್ಧಾರ ತಗೊಂಡ್ರಿ ಅಂತ ಇನ್ ಕೀಪರ್ ಕೇಳ್ತಾನೆ. ಸೊ ಹಾಗಾದರೆ ಇಲ್ಲಿ ಯಾವ ಆರ್ಟಿಕಲ್ ಬಳಸಬೇಕು? ನಿಮ್ಗೇನು ಅನಿಸುತ್ತೆ ಇಲ್ಲಿ ಆನ್ ಅಂತ ಬಳಸಬೇಕು ಅಂತ?
ಆದರೆ ನಾನು ಹೇಳ್ತೀನಿ ಇಲ್ಲಿ ದ ಬಳಸಬೇಕು ಅಂತ. ಹೌದಾ? ದ ಯಾಕೆ ಬಳಸಿದ್ವಿ? ನಾನು ನಿಮಗೆ ದ ರೂಲ್ಸ್ ಹೇಳುವಾಗ ಎರಡನೇ ರೂಲ್ ಏನು ಹೇಳಿದೆ, ಈಗಾಗಲೇ ನಮಗೆ ಗೊತ್ತಿರುವಂತಹ ನಾಮಪದ, ಈಗಾಗಲೇ ನಮಗೆ ಗೊತ್ತಿರುವ ನಾಮಪದವನ್ನು ಉಲ್ಲೇಖಿಸುವಾಗ, ಮತ್ತೊಮ್ಮೆ ಉಲ್ಲೇಖಿಸುವಾಗ ನಿರ್ದಿಷ್ಟ ಆರ್ಟಿಕಲ್ ಅಥವಾ ಡೆಫಿನೇಟ್ ಆರ್ಟಿಕಲ್ ಆದಂತಹ ದ ಅನ್ನು ಯೂಸ್ ಮಾಡ್ತೀವಿ. ಹೌದಾ? ಈ ಹಿರಿಯ ಯಾತ್ರಿ ಈ ಆಶ್ರಯ ತಾಣದ ಒಳಗೆ ಬರೋ ತನಕ ಆತ ಏನಾಗಿದ್ದ? ಒಬ್ಬ ಯಾರೋ ಇನ್ ಕೀಪರ್ ಆಗಿದ್ದ, ಆಶ್ರಯ ತಾಣವನ್ನು ನೋಡುವಂಥ ವ್ಯಕ್ತಿ. ಆದರೆ ಅಲ್ಲಿ ಹೋದ್ಮೇಲೆ ಅವನೇ ಇದನ್ನಲ್ಲ, ಆತನೊಬ್ಬನೇ ಅಲ್ಲಿ ಇರುವಂತಹ ಆಶ್ರಯ ತಾಣ ನೋಡುವಂತಹ ವ್ಯಕ್ತಿ, ನಿರ್ದಿಷ್ಟವಾದ ವ್ಯಕ್ತಿ ಇರೋದ್ರಿಂದ ಇಲ್ಲಿ ನಾವೇನು ಮಾಡಿದ್ವಿ, ದ ಇನ್ ಕೀಪರ್. ಈಗ ಯಾರೋ ಬಂದು ಕೇಳಿಲ್ಲ ಅವ್ರಿಗೆ, ಏನು ವಿಸಿಟರ್ ಯಾರೋ, ಈಗ ನೋಡಿ ಆಶ್ರಯ ತಾಣದಲ್ಲಿ ಇವರೊಬ್ಬರೇ ಇರಲ್ಲ, ಎಷ್ಟೋ ಜನ ಇರ್ತಾರೆ. ಬರೋರಲ್ಲಿ ಒಬ್ಬರು ಬಂದು ಹಿರಿಯ ಯಾತ್ರಿಗೆ ಈ ಪ್ರಶ್ನೆ ಕೇಳಿಲ್ಲ, ಕೇಳ್ತಾ ಇರೋದು ಯಾರು? ಅಲ್ಲಿ ಇರುವಂತಹ ಇನ್ ಕೀಪರ್, ಆಶ್ರಯ ತಾಣವನ್ನು ನೋಡ್ತಿರುವಂತಹ ನಿರ್ದಿಷ್ಟ ವ್ಯಕ್ತಿ ಪ್ರಶ್ನೆಯನ್ನು ಕೇಳ್ತಿರೋದ್ರಿಂದ ದ ಇನ್ ಕೀಪರ್ ಸೆಟ್ ಟು ಹಿಮ್, ಏನು ಹೇಳ್ದ ಅವ್ರಿಗೆ, ಇಂಥ ವೆದರ್ನಲ್ಲಿ ಹೆಂಗಾದರೂ ಅಲ್ಲಿ ಹೋಗಲಿಕ್ಕೆ ನೀವು ನಿರ್ಧಾರ ತಗೊಂಡ್ರಿ ಅಂತ ಹಿರಿಯ ಯಾತ್ರಿಗೆ ಕೇಳ್ತಾರೆ. ಹೌದಾ? ಸೊ ಅದಕ್ಕೆ ಡ್ಯಾಶ್ ಓಲ್ಡ್ ಮ್ಯಾನ್ ಆನ್ಸರ್ಡ್ ಚಿಯರ್ಫುಲಿ. ಸೊ ಅವಾಗ ಆ ಹಿರಿಯ ಯಾತ್ರಿ ತುಂಬ ಖುಷಿಯಿಂದ ಉತ್ತರವನ್ನು ಕೊಡ್ತಾನೆ. ಹಾಗಾದರೆ ಇಲ್ಲಿ ಯಾವ ಓಲ್ಡ್ ಮ್ಯಾನ್? ದ ಓಲ್ಡ್ ಮ್ಯಾನ್. ಯಾಕಂದರೆ ಇಲ್ಲಿ ಈಗಾಗಲೇ ನಾವು ಇಲ್ಲಿ ಈಗಾಗಲೇ ಬಳಕೆ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ಆ ಹಿರಿಯ ಯಾತ್ರಿ ನಮಗೆ ಪರಿಚಯ ಇರಲಿಲ್ಲ. ಈ ಹಿರಿಯ ಯಾತ್ರಿ ಎರಡನೇ ಟೈಮ್ ನಾವಿಲ್ಲಿ ಪರಿಚಯ ಮಾಡಿಸ್ತಿರುವಾಗ, ಉಲ್ಲೇಖ ಮಾಡ್ತಿರುವಾಗ ಅಲ್ಲಿ ಏನಾಗತ್ತೆ, ಆಲ್ರೆಡಿ ನೋನ್ ನೌನ್ ಇದ್ದಾಗ, ಸೊ ಈಗಾಗಲೇ ಈ ವ್ಯಕ್ತಿ ನಮಗೆ ಗೊತ್ತಿರೋದ್ರಿಂದ, ಯಾರು ಉತ್ತರ ಕೊಡ್ತಿದ್ದಾರೆ ಅಂತ ನಿರ್ದಿಷ್ಟವಾಗಿ ಇರೋದ್ರಿಂದ ಇಲ್ಲಿ ದ ಓಲ್ಡ್ ಮ್ಯಾನ್ ಆನ್ಸರ್ಡ್ ಚಿಯರ್ಫುಲಿ. ಈಗ ಏನು ನಿಮಗೆ ಅರ್ಥ ಆಗಬೇಕಾಗಿರೋದು ಏನು? ಇಲ್ಲಿ ಒಂದು ಇನ್ ಆಶ್ರಯ ತಾಣದಲ್ಲಿ ಉಲ್ಲೇಖ ಮಾಡಿರೋದು ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಒಂದು ಇನ್ ಕೀಪರನ್ನು, ಓಕೆ, ಇನ್ನೊಂದು ಓಲ್ಡ್ ಮ್ಯಾನನ್ನು, ಇವರಿಬ್ಬರನ್ನೇ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ನಲ್ಲಿ ಯಾವ ಓಲ್ಡ್ ಮ್ಯಾನ್ ಗೊತ್ತಿರಲಿಲ್ಲ, ಯಾವ ಇನ್ ಕೀಪರ್ ಅಂತ ಗೊತ್ತಿಲ್ಲ. ಆದರೆ ಎರಡನೇ ಬಾರಿ ಉಲ್ಲೇಖ ಮಾಡುವಾಗ ಇವರ ಇಬ್ಬರ ನಡುವೆ ಸ್ಪೆಸಿಫಿಕ್ ಆಗಿ ಸಂಭಾಷಣೆ ನಡೀತಿರುವಾಗ ನಾವೇನು ಮಾಡಬೇಕು, ದ ಅನ್ನೋದನ್ನು ಯೂಸ್ ಮಾಡಿದ್ವಿ. ದ ಓಲ್ಡ್ ಮ್ಯಾನ್ ಆನ್ಸರ್ಡ್ ಚಿಯರ್ಫುಲಿ, ಖುಷಿಯಿಂದ ಆನ್ಸರ್ ಮಾಡ್ತಾನೆ ಏನಂತ, ಮೈ ಹಾರ್ಟ್ ಗಾಟ್ ದೇರ್ ಫಸ್ಟ್, ಸೊ ಇಟ್ಸ್ ಈಸಿ ಫಾರ್, ಅಂದರೆ ಫಸ್ಟಿಗೆ ನನ್ನ ಹೃದಯ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಯಿತು, ಅದಕ್ಕೆ ನನಗೆ ಇವಾಗ ತುಂಬ ಸುಲಭ ಅನಿಸ್ತಾ ಇದೆ. ಸೊ ಉಳಿದದ್ದೆಲ್ಲ ನಾನು ಅದ್ರ ಮೇಲೇ, ನನ್ನ ಒಂದು ಖುಷಿ ಮೇಲೇ ಬಿಟ್ಟಿದ್ದೀನಿ, ನನ್ನ ಒಂದು ಒಳಗಿರುವಂತಹ ಉತ್ಸಾಹ ಅದು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತ ಆ ಒಂದು ಹಿರಿಯ ಯಾತ್ರಿ ಆನ್ಸರ್ ಕೊಡ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ಏನು ಮಾಡಿದ್ವಿ, ದ ಓಲ್ಡ್ ಮ್ಯಾನ್ ಆನ್ಸರ್ಡ್ ಚಿಯರ್ಫುಲಿ, ಮೈ ಹಾರ್ಟ್ ಗಾಟ್ ದೇರ್ ಫಸ್ಟ್, ಸೊ ಇಟ್ಸ್ ಈಸಿ ಫಾರ್ ದ ರೆಸ್ಟ್ ಆಫ್ ಮೀ ಟು ಫಾಲೋ. ಅಂದರೆ ಇಲ್ಲಿ ಇದು ಒಂದು ರೀತಿಯಲ್ಲಿ ಏನಂತ ಹೇಳ್ಬೋದು, ಫ್ರೇಸ್ ಆಗಿದೆ. ಫ್ರೇಸ್ ಅಂದರೆ ನುಡಿಗಟ್ಟಿನ ರೀತಿಯಲ್ಲಿ, ಅಲ್ಲಿ ದ ಅನ್ನು ನಾವು ಬಳಸಲೇಬೇಕು. ಸೊ ಈಗ ಫಸ್ಟಿಗೆ ನನ್ನ ಹೃದಯ ಅಲ್ಲಿ ಹೋಯಿತು, ಸೊ ಫಸ್ಟಿಗೆ ಮೈ ಹಾರ್ಟ್ ಗಾಟ್ ದೇರ್ ಫಸ್ಟ್ ಅಂದರೆ ನನ್ನ ಹೃದಯ ಈಗಾಗಲೇ ಅಲ್ಲಿ ಹೋಗಿಬಿಟ್ಟಿದೆ. ಸೊ ಅದಕ್ಕೆ ನನಗೆ ತುಂಬ ಈಸಿ ಆಗಿಬಿಡ್ತು, ಉಳಿದದ್ದೆಲ್ಲ ಅದು ತಂತಾನೇ ಆಗ್ತಾಯಿದೆ. ಸೊ ನನ್ನ ಬಾಡಿ ತಂತಾನೆ ನನ್ನನ್ನು ಆ ಒಂದು ಪ್ಲೇಸ್ಗೆ, ಇಂಥ ವೆದರ್ ಇದ್ದರೂ ಕೂಡ ದೃಢ ಮನಸ್ಸು ಮಾಡಿಕೊಂಡು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾ ಇರೋದ್ರಿಂದ ಅಲ್ಲಿ ದ ಯೂಸ್ ಮಾಡಬೇಕು. ಓಕೆ, ಇನ್ನೊಂದು ನೋಡೋಣ. ಇಲ್ಲಿ ಸ್ಟೋರಿ ಏನಂದರೆ, ಒಬ್ಬ ಹಿರಿಯ ಯಾತ್ರಿ, ಆತ ಯಾತ್ರೆಯನ್ನು ಮಾಡ್ತಾನೆ. ಎಲ್ಲಿ ಅಂದರೆ ಹಿಮಾಲಯ ಪರ್ವತದ ಭಾಗದಲ್ಲಿ. ಎಂತಹ ಒಂದು ಸೀಸನ್ನಲ್ಲಿ ಅಂದರೆ ಚಳಿಗಾಲದ
ಅಂತಹ ಚಳಿಯಲ್ಲಿ ಆತ ಯಾತ್ರೆಯನ್ನು ಮಾಡ್ತಿರ್ತಾನೆ. ಯಾತ್ರೆಯನ್ನು ಮಾಡ್ತಿರುವಾಗ ಸಡನ್ ಆಗಿ ಮಳೆ ಬರುತ್ತೆ. ಅದಕ್ಕೋಸ್ಕರ ಆತ ಎಲ್ಲಿ ಹೋಗಿ ಆಶ್ರಯವನ್ನು ಪಡ್ಕೋತಾನೆ? ಇನ್ ಅಂದರೆ ಆಶ್ರಯ ತಾಣದಲ್ಲಿ. ಆ ಆಶ್ರಯ ತಾಣವನ್ನು ನೋಡ್ತಿರುವಂತಹ ಇನ್ ಕೀಪರ್ ಆತನಿಗೆ ಏನು ಕೇಳ್ತಾನೆ? ಅದೇ ಓಲ್ಡ್ ಮ್ಯಾನ್, ಅದೇ ಒಂದು ಆಶ್ರಯ ತಾಣದ ನೋಡ್ಕೊಳ್ಳುವಂಥ ವ್ಯಕ್ತಿ. ಸೊ ಅದಕ್ಕೆ ನೆಕ್ಸ್ಟ್ ಸೆಂಟೆನ್ಸ್ನಿಂದ ದ ಬರೋದು ಸ್ಟಾರ್ಟ್ ಆಯಿತು. ಅಲ್ಲಿ ಸ್ಪೆಸಿಫಿಕ್ ಆಗಿ ಅವರೇ ಇರೋದ್ರಿಂದ ಇಲ್ಲಿಂದ ದ ಬರೋದು ಸ್ಟಾರ್ಟ್ ಆಯಿತು. ಸೊ ಇನ್ ಕೀಪರ್ ಹೇಳ್ತಾನೆ, ಇಂಥ ಸೀಸನ್ನಲ್ಲಿ, ಇಂಥ ಪರಿಸ್ಥಿತಿಯಲ್ಲಿ ನಿಮ್ಗೆ ಹೆಂಗಾದರೂ ಮನಸ್ಸು ಬಂತು ಅಲ್ಲಿ ಯಾತ್ರೆಯನ್ನು ಮಾಡಲಿಕ್ಕೆ, ಅದು ಇಂಥ ಚಳಿಯಲ್ಲಿ, ಇಂಥ ಮಳೆಯಲ್ಲಿ ಅಂತ. ಸೊ ಅದಕ್ಕೆ ಅದೇ ವ್ಯಕ್ತಿ, ಅದೇ ಓಲ್ಡ್ ಮ್ಯಾನ್, ಅದೇ ಯಾತ್ರಿ, ನಿರ್ದಿಷ್ಟವಾಗಿ ಓಲ್ಡ್ ಮ್ಯಾನ್ ಅದೇ ಅಲ್ವಾ ಅಲ್ಲಿ, ಅವ್ರೇನು ಹೇಳ್ತಾರೆ, ನನ್ನ ಹೃದಯ ಈಗಾಗಲೇ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದೆ, ಇವಾಗ ಉಳ್ದದ್ದೆಲ್ಲ ನನ್ನ ಹೃದಯದ ಮೇಲೆ ಬಿಟ್ಬಿಟ್ಟಿದ್ದೀನಿ, ಅದೇ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆ ತಾನಾಗಿಯೇ ಅಂತ. ಸೊ ಅದಕ್ಕೆ ಉಳಿದ ಭಾಗದಲ್ಲಿ ದ ಬಂತು. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಮ್ಮೆ ಒಂದೆರಡು ಸಲ ವಿಡಿಯೋ ನೋಡಿ, ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಆರ್ಟಿಕಲ್ಗಳನ್ನು ತುಂಬೋದನ್ನು ನೋಡೋಣ. ಈಗ ನಮಗೆ ನಮ್ಮ ಹಿರಿಯರು ಎಲ್ಲ ಏನು ಕಥೆಯನ್ನು ಹೇಳ್ತಿದ್ರಲ್ಲ, ನಾವು ಮಲ್ಕೊಳ್ಳೋ ಟೈಮಲ್ಲಿ ಯಾವುದೇ ಒಂದು ಕಥೆಯನ್ನು ಹೇಳುವಾಗ ಅವ್ರು ಹೇಗೆ ಪ್ರಾರಂಭ ಮಾಡ್ತಾಯಿದ್ರು? ಒಂದಾನೊಂದು ಕಾಲದಲ್ಲಿ ಅಂತ ಸ್ಟಾರ್ಟ್ ಮಾಡ್ತಾಯಿದ್ರು. ಅದನ್ನೇ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ಕತೆ ಇದೆ. ಯಾರ ಕತೆ? ಆನೆಯ ಕತೆ. ಓಕೆ, ಸೊ ಒನ್ಸ್ ಅಪಾನ್ ಡ್ಯಾಶ್ ಟೈಮ್. ಸೊ ಒಂದಾನೊಂದು ಕಾಲದಲ್ಲಿ, ಅದು ಒಂದು ವೇಳೆ 1947 ಅಥವಾ 1960 ಹಿಂಗೇನಾದರೂ ಸ್ಪೆಸಿಫಿಕ್ ಆಗಿ ಟೈಮನ್ನು, ವರ್ಷವನ್ನು ಮೆನ್ಷನ್ ಮಾಡಿದರೆ ದ ಅಂತ ಬರ್ತಾಯಿತ್ತು. ಇವರು ಒಂದಾನೊಂದು ಕಾಲ ಹೇಳ್ತಾ ಇದ್ದಾರೆ. ಆ ಕಾಲ ಯಾವುದು ಅಂತ ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಮತ್ತೆ ಇಲ್ಲಿ ವ್ಯಂಜನ ಬಂದಿರೋದ್ರಿಂದ ಒನ್ಸ್ ಅಪಾನ್ ಅ ಟೈಮ್, ಒಂದಾನೊಂದು ಕಾಲದಲ್ಲಿ, ಡ್ಯಾಶ್ ಎಲಿಫೆಂಟ್. ಹೌದಾ? ಫಸ್ಟ್ ಟೈಮ್ ನಾವು ಎಲಿಫೆಂಟನ್ನು ಹೇಳ್ತಾ ಇದ್ದೀವಿ, ಎಲಿಫೆಂಟ್ ಉಲ್ಲೇಖ ಮಾಡ್ತಾ ಇದ್ದೀವಿ. ಒಂದಾನೊಂದು ಕಾಲದಲ್ಲಿ ಒಂದು ಆನೆ ಇತ್ತು. ಸೊ ಆ ಆನೆ ಫಸ್ಟ್ ಟೈಮ್ ನಾವು ಉಲ್ಲೇಖ ಮಾಡೋದ್ರಿಂದ, ಸೊ ಟೈಮ್ ಆ್ಯನ್ ಎಲಿಫೆಂಟ್ ಮೇಡ್ ಫ್ರೆಂಡ್ಸ್ ವಿತ್ ಡ್ಯಾಶ್ ಅ ಮ್ಯಾನ್ ಅಂತ. ಸೊ ಒಂದಾನೊಂದು ಕಾಲದಲ್ಲಿ, ಆ ಕಾಲ ಯಾವುದು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಎ ಅನ್ನು ಯೂಸ್ ಮಾಡಿದ್ವಿ. ಸೆಕೆಂಡ್, ಆ ಎಲಿಫೆಂಟ್ ಫಸ್ಟ್ ಟೈಮ್ ಉಲ್ಲೇಖ ಮಾಡ್ತಾ ಇದ್ದೀವಿ, ಯಾಕಂದರೆ ಎಷ್ಟೋ ಆನೆಗಳು ಇದೆ, ಅದರಲ್ಲಿ ಒಂದು ಆನೆ. ಆ್ಯನ್ ಯಾಕೆ ಯೂಸ್ ಮಾಡಿದ್ವಿ? ಇದು ಓವೆಲ್ ಆಗಿರೋದ್ರಿಂದ. ಆ್ಯನ್ ಎಲಿಫೆಂಟ್ ಮೇಡ್ ಫ್ರೆಂಡ್ಸ್ ವಿತ್ ಡ್ಯಾಶ್ ಅ ಮ್ಯಾನ್. ಸೊ ಆ ಆನೆ ಯಾರೊಂದಿಗೆ ಸ್ನೇಹತ್ವವನ್ನು ಬೆಳೆಸ್ಕೊಂಡಿತ್ತು? ಮೇಡ್ ಫ್ರೆಂಡ್ಸ್ ವಿತ್, ಯಾರೊಂದಿಗೆ ಸ್ನೇಹತ್ವ ಬೆಳೆಸ್ಕೊಂಡಿತ್ತು? ಒಬ್ಬ ಮನುಷ್ಯನೊಂದಿಗೆ. ಒಬ್ಬ ಮನುಷ್ಯ. ಇಲ್ಲಿ ಯಾವ ಮನುಷ್ಯ ಅಂತಲೂ ಗೊತ್ತಿಲ್ಲ, ಯಾವ ಆನೆ ಅಂತಲೂ ಗೊತ್ತಿಲ್ಲ. ಅದಕ್ಕೆ ಎರಡೂ ಸನ್ನಿವೇಶದಲ್ಲಿ ಅನಿರ್ದಿಷ್ಟ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ಹೌದಾ? ಸೊ ಹಾಗಾದರೆ ಇಲ್ಲಿ ಏನು ಬೇಕಾಗಿತ್ತು? ಇಲ್ಲಿ ಏನೂ ಬೇಕಾಗಿಲ್ಲ, ಇಲ್ಲಿ ನೋ ಆರ್ಟಿಕಲ್ ಬೇಕಾಗಿತ್ತು. ಇಲ್ಲಿ ಆನ್ಸರ್ ಏನು ಬರುತ್ತೆ? ನೋ ಆರ್ಟಿಕಲ್. ಏನು ಬರಲ್ಲ, ಆ್ಯನು ಬರಲ್ಲ, ದನು ಬರಲ್ಲ, ಯಾಕಂದರೆ ಈಗಾಗಲೇ ಸೆಂಟೆನ್ಸ್ನಲ್ಲಿ ಎ ಇದೆ. ಹೌದಾ? ಸೊ ಅದಕ್ಕೆ ಒನ್ಸ್ ಅಪಾನ್ ಅ ಟೈಮ್ ಆ್ಯನ್ ಎಲಿಫೆಂಟ್ ಮೇಡ್ ಫ್ರೆಂಡ್ಸ್ ವಿತ್ ಅ ಮ್ಯಾನ್. ಇಲ್ಲಿ ಏನೂ ಇಲ್ಲ, ಸುಮ್ಮನೆ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೋಸ್ಕರ ಕೊಟ್ಟಿರೋದು. ಓಕೆ, ಒನ್ ಡೇ ಡ್ಯಾಶ್ ಹೆವಿ ಥಂಡರ್ ಸ್ಟ್ರೋಮ್ ಬ್ರೋಕ್ ಔಟ್. ಸೊ ಆನೆ ಮತ್ತು ಆ ಒಬ್ಬ ಮನುಷ್ಯ ಫ್ರೆಂಡ್ಶಿಪ್ಪನ್ನು ಮಾಡ್ಕೋತಾರೆ. ಸೊ ಒಂದು ದಿನ ಏನಾಗತ್ತೆ? ಅ ಹೆವಿ ಥಂಡರ್ ಸ್ಟ್ರೋಮ್. ಒನ್ ಡೇ ಅಂತ ಇದೆಯಲ್ಲ, ಇವತ್ತು, ನಾಳೆ ಅಥವಾ ನಾಡಿದ್ದು ಅಂತ ಮೆನ್ಷನ್ ಇಲ್ಲ, ಯಾವುದೋ ಒಂದು ದಿನ. ಸೊ ವರ್ಷದಲ್ಲಿ ಯಾವುದೋ ಒಂದು ದಿನ ಸ್ಪೆಸಿಫಿಕ್ ಆಗಿ ಇಲ್ಲದೆ ಇರೋದ್ರಿಂದ ನಾವು ಇಂಡೆಫಿನಿಟ್ ಆರ್ಟಿಕಲ್ ಎ ಅನ್ನು ಯೂಸ್ ಮಾಡಿದ್ವಿ. ಆ್ಯನ್ ಯಾಕೆ ಯೂಸ್ ಮಾಡಿಲ್ಲ ಅಂದರೆ ಇಲ್ಲಿ ಏನು ಬಂದಿದೆ? ಕಾನ್ಸೋನೆಂಟ್ ಬಂದಿದೆ, ವ್ಯಂಜನ ಬಂದಿದೆ. ಸೊ ಒನ್ ಡೇ ಅ ಹೆವಿ ಥಂಡರ್ ಸ್ಟ್ರೋಮ್ ಅಂದರೆ ಗುಡುಗು,
ಏನು ದೊಡ್ಡದಾದಂತಹ ಗುಡುಗು ಮೋಡ ಅದೇನಾಗತ್ತೆ ಬ್ರೋಕ್ ಔಟ್, ಅಂದರೆ ಮೋಡ ಗುಡುಗು ಮಿಂಚೆಲ್ಲ ಆಗಿ ಏನು ಮಳೆ ಬರಲಿಕ್ಕೆ ಶುರು ಆಗತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಸೆಂಟೆನ್ಸ್ ಮುಗೀತು. ಡ್ಯಾಶ್ ಎಲಿಫೆಂಟ್. ಸೊ ಮಳೆ ಗುಡುಗು ಎಲ್ಲ ಆಗಿ ಸಿಕ್ಕಾಪಟ್ಟೆ ಮಳೆ ಬೀಳಲಿಕ್ಕೆ ಶುರು ಆಗಿಬಿಡತ್ತೆ. ಹಾಗಾದರೆ ಡ್ಯಾಶ್ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್. ಸೊ ಆ ಸಂದರ್ಭದಲ್ಲಿ ಆ ಆನೆ ಏನು ಮಾಡ್ತು ಅಂದರೆ ತನ್ನ ಸ್ನೇಹಿತನ ಹತ್ರ ಹೋಗುತ್ತೆ. ಹಾಗಾದರೆ ಯಾವ ಆನೆ? ನಾವು ಈಗಾಗಲೇ ಮೆನ್ಷನ್ ಮಾಡಿದ್ವಲ್ವಾ ಆನೆ, ಅದೇ ಆನೆ. ಅಂದರೆ ನಮಗೆ ಗೊತ್ತು ಯಾವ ಆನೆ ಅಂತ. ಅದಕ್ಕೆ ಸ್ಪೆಸಿಫಿಕ್ ಆಗಿ ನಾವು ಸ್ಟೋರಿ ಹೇಳ್ತಿರೋದೇ ಆ ಆನೆ ಬಗ್ಗೆ. ಫಸ್ಟಿಗೆ ಯಾವ ಆನೆ ಅಂತ ಗೊತ್ತಿಲ್ಲ, ಅದಕ್ಕೆ ನಾವು ಆ್ಯನ್ ಅಂತ ಬಳಸಿದ್ವಿ. ಮುಂದೆ ಹೋಗ್ತಾ ಹೋಗ್ತಾ ಅದೇ ಆನೆ ಬಗ್ಗೆ ನಾವು ಉಲ್ಲೇಖ ಮಾಡ್ತಾ ಇರೋದ್ರಿಂದ ನಾವು ದ ಅನ್ನುವಂತಹ ಸ್ಪೆಸಿಫಿಕ್ ಆರ್ಟಿಕಲನ್ನು, ಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ದ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್ ಹೂ ಹ್ಯಾಡ್ ಡ್ಯಾಶ್ ಲಿಟಲ್ ಹಟ್. ಸೊ ಈ ಆನೆ ಮಳೆ ಗುಡುಗು ಬಹಳ ಬೀಳಲಿಕ್ಕೆ ಸ್ಟಾರ್ಟ್ ಆದಾಗ ಏನು ಮಾಡುತ್ತೆ ಅಂದರೆ ತನ್ನ ಸ್ನೇಹಿತನ ಹತ್ರ ಹೋಗುತ್ತೆ. ಎಲ್ಲಿ ಹೋಗುತ್ತೆ? ತನ್ನ ಸ್ನೇಹಿತನ ಹತ್ರ ಹೋಗುತ್ತೆ. ಟು ವೆಂಟ್ ಟು ಹಿಸ್ ಫ್ರೆಂಡ್ ಹೂ ಹ್ಯಾಡ್ ಲಿಟಲ್ ಹಟ್. ಹಟ್ ಅಂದರೆ ಗುಡಿಸಲು. ಅವನ ಹತ್ರ ಒಂದು ಗುಡಿಸಲಿದೆ. ಸೊ ಇಲ್ಲಿ ಎಷ್ಟೋ ಗುಡಿಸಲಿದೆ, ಅಂಥದ್ರಲ್ಲಿ ಆತನ ಹತ್ರನೂ ಒಂದು ಗುಡಿಸಲಿರೋದ್ರಿಂದ ಅ ಹಟ್, ಅ ಲಿಟಲ್ ಹಟ್. ಇಲ್ಲಿ ಎಷ್ಟೋ ಗುಡಿಸಲಿದೆ, ಅದರಲ್ಲಿ ಅವನ ಹತ್ರ ಒಂದು ಗುಡಿಸಲಿದೆ ಅಷ್ಟೇ. ಅವನ ಹತ್ರ ಒಂದು ಗುಡಿಸಲಿದೆ, ಅದಕ್ಕೆ ಸ್ಪೆಸಿಫಿಕ್ ಆಗಿ ಗುಡಿಸಲನ್ನು ಮೆನ್ಷನ್ ಮಾಡದಿರೋದ್ರಿಂದ ಈ ಆರ್ಟಿಕಲ್ ಬರುತ್ತೆ. ದ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್ ಹೂ ಹ್ಯಾಡ್ ಅ ಲಿಟಲ್ ಹಟ್ ಆಟ್ ಡ್ಯಾಶ್ ಎಡ್ಜ್ ಡ್ಯಾಶ್ ಫಾರೆಸ್ಟ್ ಆ್ಯಂಡ್ ಆಸ್ಟ್ ಫಾರ್ ಹೆಲ್ಪ್. ಸೊ ಇಲ್ಲೇನಾಯಿತು, ಅವನ ಹತ್ರ ಒಂದು ಹಟ್ ಇದೆ, ಗುಡಿಸಲು ಇದೆ. ಎಲ್ಲಿ ಇದೆ ಅಂದರೆ ಎಡ್ಜ್. ಇಲ್ಲಿ ಏನು ಬರಬೇಕು? ದ. ಆಟ್ ಆ್ಯನ್ ಎಡ್ಜ್ ಬರಲ್ಲ, ಆಟ್ ದ ಎಡ್ಜ್ ಆಫ್ ಅಂತ. ಇಲ್ಲಿವರೆಗೂ ನೋಡೋಣ. ಎಲ್ಲಿ ಇದೆ ಆ ಗುಡಿಸಲು? ತುತ್ತ ತುದಿಯಲ್ಲಿ, ತುತ್ತ ತುದಿಯಲ್ಲಿ ಇರುವಂತಹ ಗುಡಿಸಲು. ಈಗ ನೋಡಿ, ಒಂದು ಊರು ಅಂದಮೇಲೆ ಎಷ್ಟೋ ಗುಡಿಸಲು ಇದೆ ಅಂತ ಅಂದ್ಕೊಳ್ಳಿ. ಆದರೆ ಇಲ್ಲಿ ನಾನು ಯಾಕೆ ದ ಯೂಸ್ ಮಾಡಿದೆ ಅಂದರೆ ಅವ್ರು ಏನು ಹೇಳ್ತಿದ್ದಾರೆ, ನಾವು ಹೇಳ್ತಿರುವಂಥ ಗುಡಿಸಲು ಎಲ್ಲಿದೆ ಅಂದರೆ ತುತ್ತ ತುದಿಯಲ್ಲಿ ಇರುವಂತಹ ಗುಡಿಸಲಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿರೋದು ಒಂದೇ ಗುಡಿಸಲು. ತುತ್ತ ತುದಿಯಲ್ಲಿ 10 ಗುಡಿಸಲು ಹಾಕ್ಲಿಕ್ಕಾಗಲ್ಲ. ತುತ್ತ ತುದಿಯಲ್ಲಿ ಒಂದೇ ಗುಡಿಸಲಿದೆ, ಆ ಗುಡಿಸಲು ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ. ಆ ಗುಡಿಸಲು ದ ಎಡ್ಜ್ ಆಫ್ ಅಂತ, ಅಂದರೆ ತುತ್ತ ತುದಿಯಲ್ಲಿ ಇರುವಂತಹ ಗುಡಿಸಲು. ಓಕೆ, ಎಡ್ಜ್ ಆಫ್ ಎಡ್ಜ್ ಆಫ್ ಅ ಫಾರೆಸ್ಟ್ ಆ್ಯಂಡ್ ಆಸ್ಟ್ ಫಾರ್ ಹೆಲ್ಪ್. ಇಲ್ಲಿ ಅರ್ಥ ಮಾಡಿಸ್ತೀನಿ ನೋಡಿ. ಇಲ್ಲಿ ಯಾಕೆ ದ ಯೂಸ್ ಮಾಡಿದ್ವಿ ಅಂದರೆ ತುತ್ತ ತುದಿಯಲ್ಲಿ ಒಂದೇ ಗುಡಿಸಲನ್ನು ಹಾಕ್ಲಿಕ್ಕಾಗತ್ತೆ. ಆ ಇಲ್ಲಿ ಪರ್ಟಿಕ್ಯುಲರ್ ಗುಡಿಸಲು ಹೇಳ್ತಾ ಇದ್ದೀವಿ. ಸೊ ತುತ್ತ ತುದಿಯಲ್ಲಿ ಒಂದೇ ಗುಡಿಸಲಿರೋದ್ರಿಂದ ಇದು ನಿರ್ದಿಷ್ಟವಾಗಿ ಇದ್ರ ಬಗ್ಗೆನೇ ನಾವು ಮಾತಾಡ್ತಿರೋದ್ರಿಂದ ಇಲ್ಲಿ ದ ಅಂತ ಹೇಳಿದ್ವಿ. ಆದರೆ ಎಡ್ಜ್ ಆಫ್ ಅ ಫಾರೆಸ್ಟ್ ಆ್ಯಂಡ್ ಆಸ್ಟ್ ಫಾರ್ ಹೆಲ್ಪ್. ಯಾವ ಫಾರೆಸ್ಟ್ ಅಂತ ನಾವು ಮೆನ್ಷನ್ ಮಾಡಿದ್ವಾ? ಸೊ ಎಡ್ಜ್ ಆಫ್, ಒಂದು ವೇಳೆ ಬನ್ನೇರುಘಟ್ಟ ಫಾರೆಸ್ಟ್ ಅಂತ ಇದ್ದರೆ ಎಡ್ಜ್ ಆಫ್ ದಿ ಬನ್ನೇರುಘಟ್ಟ ಫಾರೆಸ್ಟ್ ಅಂತ ಹಾಕ್ತಿದ್ದೆ. ಒಂದು ವೇಳೆ ಇಲ್ಲಿ ಫಾರೆಸ್ಟ್ನ ಹೆಸರನ್ನು ಮೆನ್ಷನ್ ಮಾಡಿದರೆ ಸುಂದರ್ಬನ್ ಫಾರೆಸ್ಟ್ ಅಥವಾ ಬನ್ನೇರುಘಟ್ಟ ಫಾರೆಸ್ಟ್ ಹಿಂಗಂತ ಹೆಸರು ಮೆನ್ಷನ್ ಮಾಡಿದರೆ ಆವಾಗ ದ ಅಂತ ಬರ್ತಾಯಿತ್ತು. ಆದರೆ ಈ ಫಾರೆಸ್ಟ್ ಇದೆಲ್ಲ ಎಲ್ಲಿದೆ ಅಂತ ಗೊತ್ತಿಲ್ಲ. ಎಷ್ಟೋ ಫಾರೆಸ್ಟಲ್ಲಿ ಅದೊಂದಿದೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಅ ಫಾರೆಸ್ಟ್ ಅಂತ ಹೇಳಿದೆ. ಒಂದು ವೇಳೆ ಬನ್ನೇರುಘಟ್ಟ ಫಾರೆಸ್ಟ್ ಅಂತ ಇದ್ದರೆ ಎಡ್ಜ್ ಆಫ್ ದ ಬನ್ನೇರುಘಟ್ಟ ಫಾರೆಸ್ಟ್ ಅಂತ ಬರ್ತಾಯಿತ್ತು. ಆದರೆ ಸ್ಪೆಸಿಫಿಕ್ ಆಗಿ ಯಾವ ಫಾರೆಸ್ಟ್ ಅಂತ ಮೆನ್ಷನ್ ಮಾಡದೇ ಇರೋದ್ರಿಂದ ಅ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ಮತ್ತು ಇಲ್ಲಿ ಕಾನ್ಸೊನೆಂಟ್ ಬರುತ್ತೆ. ಸೊ ಮತ್ತು ಆಸ್ಟ್ ಫಾರ್ ಹೆಲ್ಪ್ ಅಂದರೆ ಸಹಾಯವನ್ನು ಕೇಳಿತು.
ಸೊ ಈ ಸ್ಟೋರಿಯನ್ನು ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಒಂದಾನೊಂದು ಕಾಲದಲ್ಲಿ ಒಂದು ಆನೆ ಇತ್ತು. ಅದು ಒಬ್ಬ ಮನುಷ್ಯನೊಂದಿಗೆ ಸ್ನೇಹತ್ವವನ್ನು ಬೆಳೆಸ್ಕೊಳ್ಳುತ್ತೆ. ಒಂದಿನ ಏನಾಗುತ್ತೆ, ಸಡನ್ನಾಗಿ ಗುಡುಗು ಮಿಂಚು ಮಳೆ ಆಗಲಿಕ್ಕೆ, ಜೋರಾದ ಮಳೆ ಆಗಲಿಕ್ಕೆ ಪ್ರಾರಂಭವಾದಾಗ ಆ ಆನೆ ತನ್ನ ಫ್ರೆಂಡ್ನ ಸಹಾಯವನ್ನು ಕೇಳುತ್ತೆ. ಆ ಫ್ರೆಂಡ್ ಹತ್ರ ಒಂದು ಗುಡಿಸಲು ಇರುತ್ತೆ. ಆ ಗುಡಿಸಲು ಸ್ಪೆಸಿಫಿಕ್ ಆಗಿ ಎಲ್ಲಿತ್ತು? ಅದು ತುತ್ತ ತುದಿಯಲ್ಲಿ ಇತ್ತು. ಸ್ಪೆಸಿಫಿಕ್ ಆಗಿ ತುತ್ತ ತುದಿಯಲ್ಲಿ ಇತ್ತು. ಆದರೆ ಎಲ್ಲಿ ತುತ್ತ ತುದಿಯಲ್ಲಿತ್ತು? ಯಾವುದೋ ಒಂದು ಕಾಡಿನ ತುತ್ತ ತುದಿಯಲ್ಲಿ ಇತ್ತು. ಸೊ ಫಾರೆಸ್ಟ್ ಸ್ಪೆಸಿಫಿಕ್ ಆಗಿ ಇಲ್ಲ. ಸೊ ಅಲ್ಲಿ ಹೋಗಿ ಆನೆ ಆ ವ್ಯಕ್ತಿಯ ಸಹಾಯವನ್ನು ಕೇಳುತ್ತೆ. ಕ್ಲಿಯರಾ? ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಒನ್ಸ್ ಅಪಾನ್ ಅ ಟೈಮ್ ಯಾವುದು ಅಂತ ಸ್ಪೆಸಿಫಿಕ್, ವರ್ಷ, ಟೈಮ್, ಗಳಿಗೆ ಯಾವುದು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಅದಕ್ಕೆ ಅ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ಮತ್ತು ಇಲ್ಲಿ ವ್ಯಂಜನ ಬರುತ್ತೆ. ಸೊ ಇಲ್ಲಿ ಎಲಿಫೆಂಟ್, ಯಾವ ಎಲಿಫೆಂಟ್ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಆ ಎಲಿಫೆಂಟ್ ಬಗ್ಗೆ ನಾವು ಉಲ್ಲೇಖ ಮಾಡ್ತಿರೋದ್ರಿಂದ ಆ್ಯನ್ ಎಲಿಫೆಂಟ್ ಮೇಡ್ ಫ್ರೆಂಡ್ಸ್ ವಿತ್ ಏನು, ಇಲ್ಲಿ ಈಗಾಗಲೇ ಅ ಮ್ಯಾನ್ ಅಂತ ಇರೋದ್ರಿಂದ ಯಾವ ಆರ್ಟಿಕಲನ್ನು ಬಳಕೆ ಮಾಡೋ ಅವಶ್ಯಕತೆ ಇಲ್ಲ. ಇವರಿಬ್ಬರ ಬಗ್ಗೆ ನಾವು ಉಲ್ಲೇಖ ಮಾಡಿಬಿಟ್ವಾ? ಇವ್ರಿಬ್ಬರ ಬಗ್ಗೆ ನಮಗೆ ಗೊತ್ತಾಯಿತು. ಒಂದು ಆನೆ ಇದೆ, ಒಬ್ಬ ವ್ಯಕ್ತಿ ಇದೆ ಅಂತ ನಮಗೆ ಗೊತ್ತಾಯಿತು ಸ್ಟೋರಿಯಲ್ಲಿ. ಅದೇ ಆನೆ ಬಗ್ಗೆ ನಾವು ಮುಂದೆ ಮಾತಾಡ್ತಾ ಹೋಗ್ತೀವಿ. ಒನ್ ಡೇ ಅ ಹೆವಿ ಥಂಡರ್ ಸ್ಟ್ರೋಮ್ ಬ್ರೋಕ್ ಔಟ್. ಯಾವ ದಿನ ಅಂತ ಇಲ್ಲೇನಾದರೂ ಮೆನ್ಷನ್ ಮಾಡಿದಾರಾ? ಒನ್ ಡೇ, ಯಾವುದೋ ಒಂದು ದಿನ. ಅ ಹೆವಿ ಎಚ್ ಕಾನ್ಸೋನೆಂಟ್ ಬರುತ್ತೆ. ಅ ಹೆವಿ ಥಂಡರ್ ಸ್ಟ್ರೋಮ್ ಬ್ರೋಕ್ ಔಟ್. ಸೊ ಬಹಳ ಒಂದಿನ ಏನಾಯಿತು, ಸಿಕ್ಕಾಪಟ್ಟೆ ಮೋಡ ಇದೆಲ್ಲ ಮಾಡಿ ಮೋಡ ಬ್ರೋಕ್ ಆಗಿ ಮಳೆ ಬೀಳಲಿಕ್ಕೆ ಶುರು ಆಗತ್ತೆ. ಸೊ ಅವಾಗ ಅದೇ ಎಲಿಫೆಂಟ್ ಬಗ್ಗೆ ಮಾತಾಡ್ತಿರೋದ್ರಿಂದ ಇಲ್ಲಿ ದ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್. ಸೊ ಅದೇ ಆನೆ ತನ್ನ ಫ್ರೆಂಡ್ ಹತ್ರ ಹೋಗುತ್ತೆ. ಹೂ ಹ್ಯಾಡ್ ಅ ಲಿಟಲ್ ಹಟ್. ಅವನ ಫ್ರೆಂಡ್ ಹತ್ರ ಒಂದು ಗುಡಿಸಲಿದೆ. ಗುಡಿಸಲು ಅವನದು ಒಂದೇನಾ ಊರಲ್ಲಿ? ಇಲ್ಲ, ಎಷ್ಟೋ ಗುಡಿಸಲು ಇರೋದ್ರಿಂದ ನಾವು ಅ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ಆದರೆ ಆ ವ್ಯಕ್ತಿಯ ಗುಡಿಸಲು ಎಲ್ಲಿ ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಎಲ್ಲಿದೆ ಅಂದರೆ, ಇದು ಇರೋದು ದ ಎಡ್ಜ್ ಆಫ್, ಆಟ್ ದ ಎಡ್ಜ್ ಆಫ್, ತುತ್ತ ತುದಿಯಲ್ಲಿ ಇರುವಂತಹ ಗುಡಿಸಲು ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ. ಆದರೆ ನೆಕ್ಸ್ಟ್ ಮುಂದೆ ಹೋದಾಗ ಎಡ್ಜ್ ಇದೆ, ತುತ್ತ ತುದಿಯಲ್ಲಿ ಗುಡಿಸಲು ಅನ್ನೋದು ನಮಗೆ ನಿರ್ದಿಷ್ಟವಾಗಿ ಗೊತ್ತು. ಆದರೆ ಯಾವ ಕಾಡು ಅನ್ನೋದು ಗೊತ್ತಿಲ್ಲ ನಮಗೆ, ಯಾವ ಕಾಡು ಅಂತ ಗೊತ್ತಿಲ್ಲ. ಅದಕ್ಕೆ ಎ ಆರ್ಟಿಕಲನ್ನು ಯೂಸ್ ಮಾಡಿ. ಕ್ಲಾಸನ್ನು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಒಂದು 2-3 ಸಲ ನೋಡಿ. ಸೊ ಎಷ್ಟು ಜಾಸ್ತಿ ನೋಡ್ತೀರಾ ಅಷ್ಟು ನೀವು ಏನು ಮಾಡ್ತೀರಾ, ಈ ಆರ್ಟಿಕಲ್ನಲ್ಲಿ ಸ್ವಲ್ಪ ನಾಲೆಜ್ ಜಾಸ್ತಿ ಮಾಡ್ಕೋಬಹುದು. ಓಕೆ, ಸೊ ಹಾಗಾದರೆ ಮುಂದಿನ ಒಂದು ಭಾಗದಲ್ಲಿ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಎಲ್ಲರಿಗೂ ಧನ್ಯವಾದ.